ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ನಮಸ್ಕಾರ. ಮೊದಲಿಗೆ ಈ ನನ್ನ ನಮಸ್ಕಾರಗಳನ್ನು ವಿಶ್ವಗುರು ಬಸವಣ್ಣನವರಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಶರಣ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಬಂಧುಗಳೇ, ಬಹಳ ಒಂದು ಸಂತೋಷದ ವಿಚಾರವನ್ನು ತಮ್ಮೆದುರುಗಡೆ ಮೊದಲಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡುವ ಬಹುದೊಡ್ಡ ಒಂದು ಘನತೆಯುಳ್ಳ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ. ಇದು ಯಾವಾಗಲೂ ಆಗಬೇಕಾಗಿತ್ತು. ಸುಮಾರು 850 ವರ್ಷಗಳ ಹಿಂದೆ ಬಸವಾದಿ ಶರಣರು ನಡೆಸಿದ ಚಳುವಳಿ ಇದೆಯಲ್ಲ, ಅದಕ್ಕೆ ಬಸವಣ್ಣನವರು ಕೊಟ್ಟಂಥ ಮಾರ್ಗದರ್ಶನ, ಅವರು ಸಂಘಟಿಸಿದ ರೀತಿ, ಆ ಕಾಲದಲ್ಲಿ ಅವರು ಸೃಷ್ಟಿಸಿದ ಒಂದು ಸಮಸಮಾಜದ ಪರಿಕಲ್ಪನೆ, ಇವೆಲ್ಲವೂ ತುಂಬ ಕುತೂಹಲಕರವಾದದ್ದು ಮತ್ತು ಈ ಕಾಲಕ್ಕೂ ಇಡೀ ಜಗತ್ತಿಗೆ ಅದು ಅನುಸರಣೀಯವಾದದ್ದು. ನಾವೆಲ್ಲರೂ ಅದನ್ನು ಫಾಲೋ ಮಾಡಬೇಕಾಗ್ತದೆ. ಬಸವಣ್ಣನವರ ಆ ತಾತ್ವಿಕ ಚಿಂತನೆಯನ್ನು ಅನುಸರಣೆ ಮಾಡಬೇಕಾಗ್ತದೆ. ಅಂಥ ಒಬ್ಬ ಮಹಾನಾಯಕನಿಗೆ, ಅಂಥ ಒಬ್ಬ ದೊಡ್ಡ ಕನ್ನಡದ ಬಹುದೊಡ್ಡ ಲೇಖಕ ಬಸವಣ್ಣ. ಯಾಕೆ ಅಂತಂದರೆ, ಜನಸಾಮಾನ್ಯರು ಗ್ರಹಿಸುವ ರೀತಿಯಲ್ಲಿ ವಚನಗಳನ್ನು ರಚನೆ ಮಾಡಿದ್ದಿದೆಯಲ್ಲ, ಅದು 12ನೇ ಶತಮಾನದಲ್ಲಿ ನಾವು ಕಲ್ಪನೆ ಮಾಡ್ಕೋಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ ಅನ್ನುವಂಥ ಮಾತುಗಳು ಯಾರಿಗಾದರೂ ಅರ್ಥ ಆಗಬಹುದಾದಂಥ ಮಾತುಗಳವು. ಇಂಥ ಮಾತುಗಳಲ್ಲೇ ಕಾವ್ಯವನ್ನು ಕಟ್ಟಿದ ಮಹಾನುಭಾವ ಬಸವಣ್ಣ. ತಾನು ಮಾತ್ರ ಕಟ್ಟಿರೋದಲ್ಲ, ತನ್ನ ಜೊತೆ ಅನೇಕ ಜನ, 100 ಜನ ಶರಣರು, ಎಲ್ಲ ಜಾತಿಯ ಶರಣರು, ಮುಖ್ಯವಾಗಿ ಮಹಿಳೆಯರು ಆ ಅನುಭವ ಮಂಟಪದಲ್ಲಿ ಕುಳಿತು ವಚನಗಳನ್ನು ರಚನೆ ಮಾಡುವ, ಅವರು ಕವಿಗಳಾಗುವಂಥ, ಅವರು ಚಳುವಳಿಗಾರರಾಗುವಂಥ ಒಂದು ದೊಡ್ಡ ಪರಿಕಲ್ಪನೆಯನ್ನು ಆ ಕಾಲದಲ್ಲಿ ರೂಪಿಸಿದ್ದು ಬಸವಣ್ಣ. ಅಷ್ಟೇ ಅಲ್ಲ, ಬಸವಾದಿ ಶರಣರು ಎಂಥ ತ್ಯಾಗ ಮಾಡಿದ್ದಾರೆ ಅಂದರೆ, ಇವೆಲ್ಲ ವಚನ ರಚನೆ ಮಾಡೋದು, ಮತ್ತೊಂದು ಇವೆಲ್ಲ ಸಂಘಟಿತರಾಗೋದು, ಹೋರಾಟ ಮಾಡೋದು, ಇದೆಲ್ಲದರ ಜೊತೆಗೆ ಅವರು ತಮ್ಮ ಪ್ರಾಣಗಳನ್ನೇ ಕಳ್ಕೊಂಡಿದ್ದಾರೆ.
1,96,000 ಜನ ಲಿಂಗಾಯತ ಶರಣರು ಆ ಕಾಲದಲ್ಲಿ ಕಲ್ಯಾಣದ ಬೀದಿಗಳಲ್ಲಿ ಹತ್ಯೆಗೆ ಒಳಗಾದ್ರು ಅಂತಂದ್ರೆ ಯೋಚನೆ ಮಾಡಬೇಕು ನಾವು. ಅಷ್ಟೊಂದು ದೊಡ್ಡ ಒಂದು ಬಹುದೊಡ್ಡ ಹತ್ಯಾಕಾಂಡ ಅದು. ಬಹುಶಃ ಜಗತ್ತಿನಲ್ಲಿ ಆ ಥರದ ಒಂದು ಹತ್ಯಾಕಾಂಡ ಇನ್ನೆಲ್ಲೂ ನಡೆದಿಲ್ವೇನೋ. ಹೇಳ್ತಾರೆ ಹಿಟ್ಲರ್ ಮಾಡ್ದ, ಮತ್ತೊಬ್ಬ ಮಾಡ್ದ ಅಂತ ಚರಿತ್ರೆಯಲ್ಲಿ ಬೇಕಾದಷ್ಟು ಹತ್ಯಾಕಾಂಡಗಳು ನಡೆದಿರೋವಂಥದ್ರ ಬಗ್ಗೆ ಚರಿತ್ರೆಯಲ್ಲಿ ಉಲ್ಲೇಖ ಇದೆ. ಆದರೆ ಬಸವಾದಿ ಶರಣರ ಆ ಕಾಲಘಟ್ಟದಲ್ಲಿ ನಡೆದಂಥ ಶರಣರ ಹತ್ಯೆ ಇದೆಯಲ್ಲ, ಅದು ಬಹುದೊಡ್ಡದು. ಕನ್ನಡದ ನೆಲದಲ್ಲಿ ನಡೆದಿರುವಂಥ ಅತ್ಯಂತ ಕ್ರೂರವಾದ ಅಮಾನವೀಯವಾದಂಥ ಹತ್ಯಾಕಾಂಡ ಅದು. ತಮ್ಮ ಪ್ರಾಣಗಳನ್ನು ಅವರು ಅರ್ಪಿಸಿಕೊಂಡ್ರು. ಅಷ್ಟೇ ಅಲ್ಲ, ಬಸವಣ್ಣನವರ ಅಂತ್ಯ ಹೇಗಾಯಿತು ಅನ್ನೋದಾದರೂ ನಾವು ಯೋಚನೆ ಮಾಡಬೇಕಾಗ್ತದೆ. ಹಸುವಳಿದ ಬಸವ ಅಂತ ಹೇಳಿ ಬಸವಣ್ಣನವರ ಪತ್ನಿ ನೀಲಾಂಬಿಕೆ ಅವರು ತಮ್ಮ ವಚನದಲ್ಲಿ ಬಸವಣ್ಣನವರ ಪ್ರಾಣತ್ಯಾಗದ ಸೂಚನೆಯನ್ನ ಕೊಡ್ತಾರೆ. ಹೇಗಾಗಿರ್ಬೋದು? ಯಾರು ಕೂಡ ಇಲ್ಲಿವರೆಗೆ ಅದ್ರ ಬಗ್ಗೆ ಸರಿಯಾಗಿ ಸಂಶೋಧನೆ ಮಾಡಿ ಇದೇ ಹೀಗೆ ಆಗಿದೆ ಅಂತ ನಿಖರವಾಗಿ ಹೇಳಿದವರು ಯಾವ ವಿದ್ವಾಂಸರು ಇಲ್ಲ. ಸುಮ್ಮನೆ ಯೋಚನೆ ಮಾಡೋಣ. ಅಲ್ಲಿ ಕಲ್ಯಾಣದಲ್ಲಿ ಬಹಳ ದೊಡ್ಡ ಕ್ರಾಂತಿ ನಡೆಯುತ್ತೆ. ಆ ಕ್ರಾಂತಿ ಎಷ್ಟು ಜೋರಾಗಿ ಅದರ ಬೆಂಕಿಯ ಜ್ವಾಲೆಗಳು ಪಸರಿಸ್ತಾ ಇದ್ದಾವೆ ಅಂತಂದ್ರೆ ಯಾರೂ ಉಳಿಯೋ ಆಗಿಲ್ಲ. ಅಷ್ಟೊತ್ತಿಗಾಗಲೇ ಕದಳಿಯ ಕಡೆಗೆ ಅಕ್ಕಮಾದೇವಿ, ಆಮೇಲೆ ಅಲ್ಲಮ್ಮ ಪ್ರಭು ಅವರೆಲ್ಲ ಹೊರಟೋಗಿರ್ತಾರೆ. ಬಸವಣ್ಣ ಅಲ್ಲಿ ನಿಂತರೆ ತನಗೆ ಅಪಾಯ ಅಂತ ಭಾವಿಸಿ ಅಲ್ಲಿಂದ ಕೂಡಲ ಸಂಗಮಕ್ಕೆ ಕುದುರೆ ಹತ್ತಿ ಬರ್ತಾರೆ. ಕುದುರೆ ಹತ್ತಿ ಬಂದಂಥ ಬಸವಣ್ಣನವ್ರನ್ನ ಈ ಬಿಜ್ಜಳನ ಮಕ್ಕಳ ಸೈನ್ಯ ಇತ್ತಲ್ಲ, ಜಗದೇವ ಸೋವಿದೇವ ಅವರು ಕಟ್ಟಿದಂಥ ಸೈನ್ಯ, ಅವರು ಹಿಂಬಾಲಿಸಿಕೊಂಡು ಬಂದಿರಬಹುದು. ಹಿಂಬಾಲಿಸಿಕೊಂಡು ಬಸವಣ್ಣನವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಹತ್ಯೆ ಮಾಡಿ ಅಲ್ಲಿ ಆ ಕೂಡಲ ಸಂಗಮದಲ್ಲಿ 3 ನದಿಗಳು ಸೇರುವ ಮಹಾ ಜಲರಾಶಿ ಅದು, ಅಲ್ಲಿಗೆ ಎಸೆದಿರಬಹುದು. ಅಥವಾ ಬಸವಣ್ಣನವರೇ ಮುಂದಕ್ಕೆ ಹೋಗಕ್ಕಾಗ್ದಲೇ ಅಲ್ಲಿ ಕಾಲು ಜಾರಿ ಬಿದ್ದಿರಬಹುದು. ಹೀಗೆ ಅವರ ಅಂತ್ಯ ಆಗೋಗ್ಬಿಡುತ್ತೆ. ಸೊ ಇದನ್ನ ನಮ್ಮ ಹರಿಹರ ಕವಿ ಏನ್ ಮಾಡ್ತಾರೆ, ಎಂಥ ದೂತ ಅಂದ್ರೆ ಬಸವಣ್ಣನವರು ಲಿಂಗದಲ್ಲಿ ಐಕ್ಯ ಆದರು ಅಂತ ಬರೀತಾರೆ. ನಾವು ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ ನೋಡಿ. ಈ ರೀತಿಯಾಗಿ ಬಸವಣ್ಣನವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರಬಹುದು. ಇದನ್ನ ಯೋಚನೆ ಮಾಡಿ. ಅಂದ್ರೆ ಸಮಸಮಾಜದ ನಿರ್ಮಾಣಕ್ಕಾಗಿ ಶರಣರ ಜೊತೆಗೆ 1,96,000 ಜನ ಶರಣರ ಜೊತೆಗೆ ಬಸವಣ್ಣನವರು ಕೂಡ ಈ ರೀತಿ ತಮ್ಮ ಅಂತ್ಯವನ್ನ ಕಂಡಿರಬಹುದು. ಅಂಥ ಒಬ್ಬ ಮಹಾ ಪ್ರಾಣದಾನಿ, ತನ್ನ ಬದುಕನ್ನೇ ಇದಕ್ಕಾಗಿ ಅರ್ಪಿಸಿಕೊಂಡಂತ ಆ ಬಸವಣ್ಣನವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಈಗಲ್ಲ ಯಾವಾಗಲೂ ಮಾಡಬೇಕಾಗಿತ್ತು. ಚರಿತ್ರೆಯ ಪುಟದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ 13ನೇ ಶತಮಾನದ ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸು ಆತ ಮಾಡಬಹುದಾಗಿತ್ತು. ಅಥವಾ ಕೃಷ್ಣದೇವರಾಯನಂತ ಬಹಳ ದೊಡ್ಡ ವಿಖ್ಯಾತನಾದ ದೊರೆ ಆತ ಅದನ್ನು ಘೋಷಣೆ ಮಾಡಬಹುದಾಗಿತ್ತು. ಅದಾದ್ಮೇಲೆ ನಮ್ಮ ಕೆಂಪೇಗೌಡರಿಗೆ ಬಸವಣ್ಣ ಗೊತ್ತಿಲ್ಲ ಅಂತ ಏನಲ್ಲ, ಗೊತ್ತಿದ್ರು ಗೊತ್ತಿರಬಹುದು ಅವ್ರಿಗೆ, ಅವ್ರು ಯಾರೋ ಇಲ್ಲಿ ಅಧಿಕಾರದಲ್ಲಿದ್ದವ್ರು ಮಾಡಬಹುದಾಗಿತ್ತು. ಅಥವಾ ಚಿತ್ರದುರ್ಗದ ಮದಕರಿ ನಾಯಕರು ಯಾರೋ ಮಾಡಬಹುದಾಗಿತ್ತು. ಅಥವಾ ಅದಾದ ನಂತರ ಬಂದಂತ ಹೈದರ್ ಟಿಪ್ಪು ಮಾಡಬಹುದಾಗಿತ್ತು. ಮೈಸೂರಿನ ಅರಸರು ಮಾಡಬಹುದಾಗಿತ್ತು. ಆಮೇಲೆ ಅನೇಕ ಜನ ಮುಖ್ಯಮಂತ್ರಿಗಳು, ಅನೇಕ ಸರ್ಕಾರಗಳು ಕರ್ನಾಟಕದಲ್ಲಿ ಆಗಿ ಹೋದೋ. ಈ ಸರ್ಕಾರಗಳ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದನ್ನು ಮಾಡಬಹುದಾಗಿತ್ತು. ಅವ್ರು ಯಾರು ಮಾಡದಲೇ ಇರೋದು ಕನ್ನಡಿಗರಾದ ನಮ್ಮ ದುರದೃಷ್ಟ. ಅದು ಬಸವಣ್ಣನವರಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಬಸವಣ್ಣನವ್ರಿಗೆ ಏನು ಲಾಭ ಇದೆ? ಅವರು ಅದನ್ನ ನೋಡೋಕೆ ಸಾಧ್ಯ ಇದೆಯಾ? ಕೇಳೋಕೆ ಸಾಧ್ಯ ಇದೆಯಾ? ತಿಳಿದು ಆನಂದ ಪಡೋಕೆ ಸಾಧ್ಯ ಇದೆಯಾ? ನಮ್ಮ ಸಂತೋಷ ಮತ್ತು ನಮಗೆ ಬೇಕಾದ ಒಂದು ಆದರ್ಶವನ್ನ ಕಣ್ಣೆದುರುಗಡೆ ಇಟ್ಟುಕೊಳ್ಳುವುದಕ್ಕಾಗಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರೋದ್ರ ಬಗ್ಗೆ ನನಗೆ ಬಹಳ ಸಂತೋಷ ಇದೆ. ಅವ್ರನ್ನ ಅಭಿನಂದಿಸ್ತೀನಿ. ಈಗ ನೋಡಿ, ಇದಕ್ಕೆ ಕಾರಣ ಏನು? ಸಾಂಸ್ಕೃತಿಕ ನಾಯಕ ಅಂತ ಯಾವ ಕಾರಣಕ್ಕಾಗಿ ನಾವು ಬಸವಣ್ಣನವ್ರನ್ನ ಒಪ್ಕೊಳ್ಳೋದು? ನಾನು ಇದನ್ನ ಬಹಳ ಸೂಕ್ಷ್ಮವಾಗಿ ಕೆಲವು ಸಂಗತಿಗಳ ಮೂಲಕ ಹೇಳಿದ್ದೀನಿ. ಇದನ್ನ ಸ್ವಲ್ಪ ವಿಸ್ತರಿಸಿ ನೋಡೋಣ. ನೋಡಿ, ನಮ್ಮ ದೇಶದ ಚರಿತ್ರೆಯನ್ನ, ಸಾಮಾಜಿಕ ಪರಿಸ್ಥಿತಿಯನ್ನ, ಧಾರ್ಮಿಕ ಪರಿಸ್ಥಿತಿಯನ್ನ ಇವೆಲ್ಲವನ್ನು ಸರಿಯಾಗಿ ನಾವು ಗಮನಿಸಬೇಕು. ಇಲ್ಲಾಂದ್ರೆ ನಮ್ಗೇನು ಗೊತ್ತಾಗಲ್ಲ. ನಾವು ಚರಿತ್ರೆಯನ್ನು ಏನ್ ಮಾಡ್ತೀವಿ, ಅದನ್ನ ಒಂದು ವಿಸ್ಮೃತಿ ಆಗಿ ನೋಡ್ತಾ ಇದ್ದೀವಿ. ನಮ್ಮ ಮನಸ್ಸಿನಲ್ಲಿ ಹಿಂದೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಯಾವ ಪರಿಕಲ್ಪನೆಯೂ ಇಲ್ಲ. ಏನಾದ್ರೂ ಹಳೆಯದು ನೋಡಪ್ಪ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಯಾರಿಗಾದ್ರೂ ಹೇಳಕ್ ಹೋದ್ರೆ ನೀವೇನೋ ಪುರಾಣ ಹೇಳ್ತೀರಿ ಬಿಡ್ರಿ, ಅದೆಲ್ಲ ನಮ್ಗೆ ಯಾಕೆ, ಇವತ್ತಿಂದ ಏನಿದೆಯೋ ಅದನ್ನ ಹೇಳಿ ಅಂತ ಹೇಳ್ತಾರೆ. ಇವತ್ತಿಂದ ಹೇಳೋದು ಮಾತ್ರ ಅಲ್ಲ, ನಾಳೆ ಏನಾಗುತ್ತೆ ಅನ್ನೋಂಥದ್ದನ್ನ ಊಹಿಸಿ ಕಲ್ಪಿಸಿ ಹೇಳಬೇಕಾದ್ರೆ ಇವತ್ತು ನಿಂತಿರುವ ನಾನು ನಿನ್ನೆಯನ್ನ ಸರಿಯಾಗಿ ನೋಡಬೇಕು. ನಿನ್ನೆ ಅರ್ಥ ಆದ್ರೆ ಇವತ್ತು ನಿಂತು ನಾಳೆಯನ್ನ ನಾನು ಕಲ್ಪಿಸಿಕೊಂಡು
ಹೇಳೋದಕ್ಕೆ ಸಾಧ್ಯ ಆಗ್ತದೆ. ನಾವು ವರ್ತಮಾನದಲ್ಲಿ ನಿಂತು ಭೂತವನ್ನ ಗ್ರಹಿಸಿ ಭವಿಷ್ಯವನ್ನು ಹೇಳಬೇಕಾಗಿದೆ. ಇದು ಬಹಳ ಮುಖ್ಯವಾದ್ದು. ಹಾಗಾಗಿ ನಮ್ಮ ದೇಶದ ಜನಕ್ಕೆ ಚರಿತ್ರೆಯನ್ನ ಮತ್ತೆ 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 ನೆನಪು ಮಾಡಬೇಕು. ಯಾರೋ ಹೇಳಿದ ಸುಳ್ಳು ಕಥೆಗಳನ್ನ, ಪುರಾಣಗಳನ್ನ, ಕಾವ್ಯದೊಳಗಿರುವ ಕಥೆಗಳನ್ನ, ಇಂಥವುಗಳನ್ನ ಚರಿತ್ರೆ ಅಂತ ತಪ್ಪಾಗಿ ನಮ್ಮ ಜನ ಭಾವಿಸುವಂತ ಒಂದು ಅನುಮಾನ ನನಗಿದೆ. ಚರಿತ್ರೆಯನ್ನ ಮತ್ತೆ ಮತ್ತೆ ಹೇಳಬೇಕಾಗ್ತದೆ. ಈ ವಿಸ್ಮೃತಿಯಿಂದ ಅವ್ರಿಗೂ ನೋಡಪ್ಪ, ನೀನು ನಿನ್ನ ದೇಶ ಇಂಥದ್ದು, ನಿನ್ನ ರಾಜ್ಯ ಇಂಥದ್ದು, ನಿನ್ನ ಭಾಷೆ ಇಂಥದ್ದು, ನಿನ್ನ ಕುಟುಂಬ ಇಂಥದ್ದು, ನಿನಗಿಂತ ಒಂದು ಪರಂಪರೆ ಇದೆ, ನೀನಿಂಥ ಒಂದು ಪರಂಪರೆಯ ವಕ್ತಾರ ಅಂತ ಈ ಕಾಲದ ಹುಡುಗರಿಗೆ ನಾವು ತಿಳಿಸಿ ಹೇಳಿದಾಗ ಅವ್ರಿಗೊಂದು ಹೆಮ್ಮೆ ಬರ್ತದೆ ಮತ್ತು ನಾಳೆಯ ಭವಿಷ್ಯವನ್ನ ಅವರು ಸರಿಯಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿ ನಮಗೆ ಸ್ವಲ್ಪ ಹಿಂದಿಂದ ಬೇಕು. ನಮ್ಮ ಹಳ್ಳಿ ಜನ ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ, ಇದು ನೆನ್ಪಿಟ್ಕೊಳ್ಳಿ. ಹಿಂದಿನದನ್ನ ಮರೆಯಬೇಡ, ಹಿಮ್ಮಡಿ ತೊಳೆಯದೆ ಒಳಗೆ ಬರಬೇಡ. ಏನಿದ್ರ ಅರ್ಥ? ಹಿಂದಿನದನ್ನ ಮರೆಯಬೇಡ, ನೀನು ಹಿಂದೆ ಏನಾಗಿದ್ದೆ ಅನ್ನೋಂಥದ್ನ ಮರಿಬೇಡ ಕಣೆಯ. ಹಿಮ್ಡಿ ತೊಳಿದಲೆ ಒಳಗೆ ಬರಬೇಡ. ನೀನ್ ಕಾಲ್ ತೊಳಿದಲೆ ಹಿಮ್ಡಿ, ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಮುಂದೆ ಪಾದಕ್ಕೆ ನೀರು ಹಾಕೊಂಡ್ಬಿಡ್ತೀವಿ ಹೊರತು ಹಿಮ್ಡಿ ನಾವು ಉಜ್ಜಿ ತೊಳೆಯಲ್ಲ. ಆ ಹಿಮ್ಡಿ ಏನೇನೋ ಆಗಿ ಅದು ಒಡೆದು ಏನೇನೋ ಆಗುವಂತ ರಣಗಾಯ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹಿಮ್ಡಿನ್ ಕ್ಲೀನ್ ಆಗಿ ತೊಳ್ಕೊಂಬಾ ಒಳಿಕೆ ಅಂತ ಹೇಳೋರು. ಅದ್ರ ಜೊತೆಗೆ ಈ ಮಾತನ್ನು, ಹಿಂದಿನದನ್ನ ಮರೆಯಬೇಡ. ಹಿಂದಿನದನ್ನ ನಾವು ಮರೆಯಬಾರ್ದು. ನೆನ್ನೆ ನಾನು ಏನಾಗಿದ್ದೆ ಅನ್ನೋಂಥದ್ದನ್ನು ಮರ್ತು ಹೋದ್ರೆ ನನ್ನಂತ ಅವಿವೇಕಿ ಇನ್ನೊಬ್ಬ ಇಲ್ಲ ಅಂತ ಆಗಿ ಹೋಗುತ್ತೆ. ನೆನ್ನೆ ಏನಾಗಿದ್ದೆ ಅಂತ ಇದ್ದಾಗ ಮಾತ್ರ ನಾಳೆ ಏನಾಗಬೇಕು ಅನ್ನೋಂಥದ್ರ ಬಗ್ಗೆ ನನಗೆ ಆಲೋಚನೆ ಬರ್ತದೆ. ಇದು ಬಹಳ ಮುಖ್ಯವಾದದ್ದು. ನೋಡಿ, ಕನ್ನಡಿಗರಾದ ನಾವು ಹೆಮ್ಮೆ ಪಡುವ, ಭಾರತೀಯರಾದ ನಾವು ಅಂತಾನೆ ಅನ್ಕೊಳ್ಳೋಣ, ಭಾರತೀಯರಾದ ನಾವು ಹೆಮ್ಮೆ ಪಡಬಹುದಾದಂಥ ಅನೇಕ ಸಂಗತಿಗಳಿವೆ. ಕರ್ನಾಟಕವೇ ಒಂದು ದೇಶದ ಹಾಗೆ ಇತ್ತು ಒಂದು ಕಾಲದಲ್ಲಿ. ಇದು ಕಾವೇರಿಯಿಂದ ಗೋದಾವರಿಯವರೆಗಿದ್ದ ದೇಶ ಅಂತೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾರೆ. ದಕ್ಷಿಣದ ಕಾವೇರಿಯಿಂದ ಹಿಡಿದು ಮಧ್ಯಭಾಗದ ಗೋದಾವರಿಯ ತನಕ ಈ ಕರ್ನಾಟಕದ ವಿಸ್ತಾರ. ಅಂದ್ರೆ ಇಡೀ ದಕ್ಷಿಣ ಕರ್ನಾಟಕ ಇಂಡಿಯಾ ದೇಶದ ಅರ್ಧ ಭಾಗವೇ ಕರ್ನಾಟಕ ದೇಶವಾಗಿತ್ತು. ಇದನ್ನು ಕರ್ನಾಟಕ ದೇಶ ಅಂತಾನೆ ಕರೆಯೋರು. ನಮ್ಮಲ್ಲಿ ಅನೇಕ ಕಾವ್ಯಗಳಲ್ಲಿ ಇದನ್ನು ಕರ್ನಾಟಕ ದೇಶ ಅಂತಾನೆ ಉಲ್ಲೇಖನವನ್ನ ಮಾಡಲಾಗಿದೆ. ಇದೆಲ್ಲ ಇಟ್ಕೊಂಡು ಅಷ್ಟೇ ಅಲ್ಲ, ಬರೀ ವಿಂಧ್ಯ ಪರ್ವತದ ತನಕ ಹೋದ್ವಾ? ಅದಕ್ಕಿಂತ ಹಿಂದೆ ನೋಡಿ, ನಮ್ಗೆ ಇಮ್ಮಡಿ ಪುಲಿಕೇಶಿ ವಿಂಧ್ಯ ಪರ್ವತದ ತನಕ ಹೋಗಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿ, ಆತನ ಚರಿತ್ರೆ ನಮಗೆ ಗೊತ್ತು. ಅಲ್ಲಿ ಹೋಗಿ ನರ್ಮದಾ ನದಿಯ ದಂಡೆಯ ಮೇಲೆ ಉತ್ತರ ಭಾರತದ ದೊರೆಯಾಗಿದ್ದಂತ ಶ್ರೀಹರ್ಷ, ಅವನು ಎಂಥ ಸಾಮರ್ಥ್ಯ ಇದ್ದ ಚಕ್ರವರ್ತಿ ಗೊತ್ತಾ? ಅವನು ಮಹಾನ್ ಬುದ್ಧಿವಂತ. ನಾಗಾನಂದ ಅನ್ನುವ ಸಂಸ್ಕೃತದಲ್ಲಿ ಒಂದು ನಾಟಕವನ್ನ ಶ್ರೀಹರ್ಷ ಬರಿತಾನೆ. ಅವನೊಬ್ಬ ಕವಿಯಾಗಿದ್ದ, ತುಂಬಾ ಬುದ್ಧಿವಂತನಾಗಿದ್ದ. ಅವನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಎಲ್ಲಿ? ನರ್ಮದಾ ನದಿಯ ದಂಡೆಯ ಮೇಲೆ, ವಿಂಧ್ಯ ಪರ್ವತದ ಬಳಿಯಲ್ಲಿ. ಅಲ್ಲಿ ಇಮ್ಮಡಿ ಪುಲಿಕೇಶಿ, ಕನ್ನಡದವನಾದ ಇಮ್ಮಡಿ ಪುಲಿಕೇಶಿ ಗೆಲ್ತಾನೆ. ಆ ಗೆಲುವನ್ನ ಗ್ರಹಿಸಿದಂತ ಶ್ರೀಹರ್ಷ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ, ಅಪ್ಪ ನಾವಿನ್ ಯುದ್ಧ ಮಾಡೋದು ಬೇಡ, ನಾವಿಬ್ರು ಸಂಧಾನ ಮಾಡ್ಕೊಂಡ್ಬಿಡೋಣ. ನೋಡು, ಇನ್ಮೇಲೆ ನನ್ನ ತಂಟೆಗೆ ನೀರು ಬರಬೇಡ, ನಿನ್ ತಂಟೆಗೆ ನಾನು ಬರಲ್ಲ, ನಾನು ಉತ್ತರಾಪತೇಶ್ವರ, ನೀನು ದಕ್ಷಿಣಾಪತೇಶ್ವರ ಅಂತ ಸಂಧಾನ ಮಾಡ್ಕೊ. ಅಂದ್ರೆ ಒಬ್ಬ ಕನ್ನಡಿಗ ಎಷ್ಟು ಶಕ್ತಿಶಾಲಿಯಾಗಿದೆ. ಉತ್ತರದವರು ಕೂಡ ಕನ್ನಡಿಗರ ಅಡಿಯಾಳುಗಳಾಗ್ತಾ ಇದ್ರು ಅನ್ನೋಂಥದ್ದಕ್ಕೆ ಇದು ಒಂದು ಮಹತ್ವದ ಸಾಕ್ಷಿ. ಅಷ್ಟೇ ಅಲ್ಲ, ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದ ಹಿಮಾಲಯದವರೆಗೆ ಹೋಗ್ತಾನೆ. ನೇಪಾಳದಲ್ಲಿ ಕನ್ನಡದ ಚಹರೆಗಳಿದ್ದಾವೆ ಅಂದ್ರೆ ನಮ್ಮ ದೊರೆಗಳು ಹೋಗಿ ಅಲ್ಲಿ ಗೆದ್ದಿದ್ರು. ಪಶ್ಚಿಮ ಬಂಗಾಳದಲ್ಲಿ ಸೇನರು ಇವರೆಲ್ಲ ಇದಾರಲ್ಲ, ಒರಿಸ್ಸಾ, ಇಂಥ ಅನೇಕ ಇಡೀ ಭಾರತದ ಭೂಭಾಗವನ್ನ ಕನ್ನಡದ ದೊರೆಗಳು ಆವರಿಸ್ಕೊಂಡಿದ್ರು. ಅಂದ್ರೆ ಕರ್ನಾಟಕವೂ ಒಂದು ದೇಶ ಅಲ್ಲವೇ? ಆಮೇಲೆ ಏನೇನೋ ಆಗಿ ಅದು ಛಿದ್ರವಾಗಿ ಕೊನೆಗೆ ಆಧುನಿಕ ಕರ್ನಾಟಕ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ 47ರಲ್ಲಿ 56ನೇ ಇಸವಿಯಲ್ಲಿ ಕರ್ನಾಟಕದ ಏಕೀಕರಣ ಆಯಿತು. ಈಗ ಇರುವ ಈ ಭೂಪಟ ಇದೆಯಲ್ಲ, ಅದು 56ನೇ ಇಸವಿಯಿಂದ ಈಚಿನದು. ಆದರೆ ಒಂದು ಕಾಲದಲ್ಲಿ ತಿಳ್ಕೊಳ್ಳಿ, ಇಡೀ ಅಖಂಡ ಭಾರತವೇ ಕರ್ನಾಟಕ ಆಗಿತ್ತು. ಇವತ್ತಿಗೂ ಅಖಂಡ ಭಾರತವನ್ನಾಳುವ ಶಕ್ತಿ ಕನ್ನಡಿಗರಿದೆ ಅನ್ನುವಂಥದ್ದನ್ನ ನಮ್ಮ ಸನ್ಮಾನ್ಯ ದೇವೇಗೌಡರು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಯಾವುದೇ ಜಾತಿ ಇರ್ಬೋದು, ಯಾವುದೋ ಪಕ್ಷ ಇರ್ಬೋದು, ಆದರೆ ಒಂದು ಹಳ್ಳಿಯಿಂದ ಬಂದಂತ ಒಬ್ಬ ಕನ್ನಡಿಗ, ಒಬ್ಬ ರೈತನ ಮಗ ಅಖಂಡ ಭಾರತವನ್ನಾಳಿದ. ಅಂದ್ರೆ ಕನ್ನಡ ನಾಡಿನ ಹಿರಿಮೆ, ಕನ್ನಡಿಗರ ಹಿರಿಮೆ ಇದೆಯಲ್ಲ, ಅದು ಅಷ್ಟು ವಿಸ್ತಾರವಾದ್ದು. ನಾನು ಸ್ವಲ್ಪ ಬಸವಣ್ಣನ ಬಿಟ್ಟು ಒಂಚೂರು
ಕವಿರಾಜ ಮಾರ್ಗಕ್ಕೆ ಹೋಗಿ ಹೇಳ್ತೀನಿ ನಿಮಗೆ. ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಬಗೆಗೆ ಎಂಥ ಒಂದು ಅದ್ಭುತವಾದಂಥ ಒಂದು ಮಾತನ್ನ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಹೇಳ್ತಾನೆ ಅಂತಂದ್ರೆ ನೋಡಿ, ಒಂದು 3-4 ಸಾಲಿನ ಕಂದ ಪದ್ಯ ಇದು. ಕನ್ನಡಿಗರು ಅಂದ್ರೆ ಹೇಗೆಂದ್ರೆ ಸುಭಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ಆ ನಾಡವರ್ಗಳ್. ಇದು ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಹೇಳಿರೋ ಮಾತು. ಒಂದೊಂದು ಮಾತನ್ನು ಅರ್ಥವನ್ನ ಗ್ರಹಿಸಿ. ಸುಭಟರ್ಗಳ್, ಕನ್ನಡಿಗರು ಅಂದ್ರೆ ಮಹಾನ್ ಯೋಧರು. ಎಂಥ ಯುದ್ಧದಲ್ಲಿ ಬೇಕಾದರೂ ಅವರು ಗೆಲ್ಲಬಲ್ಲವರಾಗಿದ್ದರು. ತಲಕಾಡಿನ ಗಂಗರು ಒಂದು ಆನೆಯ ಸೈನ್ಯವನ್ನೇ ಕಟ್ಟಿರ್ತಾರೆ, ಬಹುಶಕ್ತಿಶಾಲಿಯಾದಂಥ ಸೈನ್ಯ. ಆ ಸೈನ್ಯದ ಮೂಲಕವೇ ಅವರು ತಮಿಳುನಾಡಿನ ಚೋಳರನ್ನ ಆಗಾಗ ಸೋಲಿಸ್ತಾ ಇರ್ತಾರೆ. ಮತ್ತು ಅದೇ ಸೈನ್ಯವನ್ನ ಬಳಸಿಕೊಂಡು ರಾಷ್ಟ್ರಕೂಟರು ಇಡೀ ದೇಶವನ್ನ ಗೆಲ್ಲುವುದಕ್ಕೆ ಈ ತಲಕಾಡಿನ ಗಂಗರ ಸೈನ್ಯವನ್ನ ಬಳಸ್ಕೊಳ್ತಾರೆ. ಸೈನಿಕರು ಬಹಳ ಶಕ್ತಿಶಾಲಿಗಳಾಗಿದ್ದರು, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ರು. ನೀವು ಗಂಗರ ಸೈನ್ಯ ಇರ್ಬೋದು, ಮಯೂರನ ಕದಂಬರ ಸೈನ್ಯ ಇರ್ಬೋದು, ಅಥವಾ ರಾಷ್ಟ್ರಕೂಟರ ಬಲ ಇರ್ಬೋದು, ಚಾಲುಕ್ಯರ ಸೈನಿಕರಿರ್ಬೋದು, ಹೊಯ್ಸಳರ ಸೈನ್ಯ ಇರ್ಬೋದು, ವಿಜಯನಗರದ ಸೈನ್ಯ ಇರ್ಬೋದು, ಇವೆಲ್ಲವನ್ನು ಗಮನಿಸಿ ಎಷ್ಟು ರೀತಿಯಲ್ಲಿ ಅವರು ಪ್ರಾಮಾಣಿಕವಾಗಿ ಯುದ್ಧಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದರು. ಬೇಕಾದಷ್ಟು ಶಾಸನ ಪದ್ಯಗಳಲ್ಲಿ ನಮ್ಮ ಸೈನಿಕರ ವರ್ಣನೆಗಳು ಸಿಗ್ತವೆ, ಅವರ ತ್ಯಾಗದ ಪರಿಶ್ರಮದ ವರ್ಣನೆಗಳು ನಮ್ಮ ಶಾಸನ ಪದ್ಯಗಳಲ್ಲಿ ಸಿಗ್ತವೆ. ಅಂತಹ ಸೈನಿಕರು ಅಷ್ಟೇ ಅಲ್ಲ, ಇದು ಬಿಡಿ ಹಳೆಯದು. ಈಗ ಕಳೆದ 70 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಭಾರತೀಯ ಸೈನ್ಯದ ಮಹಾದಂಡನಾಯಕನಾಗಿದ್ದ ವ್ಯಕ್ತಿ ಕನ್ನಡಿಗ ಜನರಲ್ ಕಾರ್ಯಪ್ಪ. ಕನ್ನಡಿಗ ಇಡೀ ದೇಶದ ಅಖಂಡ ಸೈನ್ಯವನ್ನ ಮುನ್ನಡೆಸಿದಂಥ ಧೀರ ಜನರಲ್ ಕಾರ್ಯಪ್ಪ ಕೊಡಗಿನವರು, ಜನರಲ್ ತಿಮ್ಮಯ್ಯ ಕೊಡಗಿನವರು. ನೋಡಿ, ಈ ತರದ ಹೆಮ್ಮೆಯ ವಿಚಾರಗಳಿದಾವಲ್ವಾ, ಇದನ್ನ ನಾವು ಆಗಾಗ ನೆನೆಸ್ಕೊಂಡು ನಮ್ಮ ಮಕ್ಕಳಿಗಾದ್ರೂ ಇದ್ರ ಬಗ್ಗೆ ಹೇಳಬೇಕಲ್ವಾ. ಹಾಗಾಗಿ ಸುಭಟರ್ಗಳ್ ಅಂದ್ರೆ ಒಳ್ಳೆಯ ಯೋಧರಾಗಿದ್ರು ಕನ್ನಡಿಗರು. ಅಷ್ಟೇ ಅಲ್ಲ, ಕವಿಗಳ್ ಅಂತಾನೆ. ಕನ್ನಡದ ಪ್ರತಿಯೊಬ್ಬ ಮನುಷ್ಯನೂ ಕವಿಯೇ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕವಿಯೇ. ನನ್ನನ್ನ ಕವಿ ಅಂತ ನಮ್ಮ ಅರವಿಂದ್ ಜತ್ತಿಯವರು ಈ ತರದ ಅನೇಕ ಹಿರಿಯರು ಹೇಳ್ತಾ ಇರ್ತಾರೆ. ಕವಿಗಳು ನೋಡಿ, ಮುಕುಂದರಾಜ್ ಒಬ್ಬ ಕವಿ ಅಂತ ಹೇಳ್ತಾ ಇರ್ತಾರೆ. ನಾನು ಕವಿ ಆಗಿರೋದು ಸತ್ಯ. ಯಾಕಾಗಿದ್ದೀನಿ ಅಂದ್ರೆ ನಾನು ಕಾವ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಕವಿ ಆಗಿದ್ದೀನಿ. ಉಳಿದವ್ರು ಯಾಕೆ ಕವಿ ಆಗ್ತಾ ಇಲ್ಲ? ಎಲ್ಲರೂ ಹುಟ್ಟಿನಿಂದಲೇ ಕವಿಗಳು ಅಂತ ಕವಿರಾಜ ಮಾರ್ಗಕಾರ ಹೇಳಿದ್ಮೇಲೆ ನೀವು ಕವಿ ಅಲ್ವಾ, ಎಲ್ಲರೂ ಕವಿಗಳಲ್ವಾ, ನೀವು ಅಭ್ಯಾಸ ಮಾಡಿಲ್ಲ, ಅದಕ್ಕೋಸ್ಕರ ಕವಿಗಳಾಗಿಲ್ಲ. ಸಂಗೀತಗಾರನೊಬ್ಬ ಒಳ್ಳೆಯ ಸಂಗೀತವನ್ನ ಪ್ರಸ್ತುತಪಡಿಸೋದಕ್ಕೆ ಪ್ರತಿನಿತ್ಯ ಸಂಗೀತವನ್ನು ಅಭ್ಯಾಸ ಮಾಡ್ತಾನ್ರಿ. ಅವನು ಹೇಗೆ ಸಂಗೀತವನ್ನು ಅಭ್ಯಾಸ ಮಾಡಿ ವೇದಿಕೆಗೆ ಬಂದು ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡಿ ಜನರ ಮೆಚ್ಚುಗೆಯನ್ನು ಗಳಿಸ್ತಾನೋ, ಹಾಗೆ ಕವಿಗಳಾದವರು ಕೂಡ ದಿನಾ ಅಭ್ಯಾಸ ಮಾಡಿ ಮಾಡಿ ಕಾವ್ಯವನ್ನ ಬರಿಬೇಕಾಗ್ತದೆ. ನಾನು ಅಭ್ಯಾಸ ಮಾಡಿದ್ದೀನಿ, ನೀವು ಅಭ್ಯಾಸ ಮಾಡಿಲ್ಲ ಅನ್ನೋದು ಬಿಟ್ಟರೆ ನನಗೂ ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲ ಕನ್ನಡಿಗರು ಕವಿಗಳೇ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದಕ್ಕೊಂದು ಮಾತಿದೆ, ಸುಪ್ರಭುಗಳ್ ಅಂದ್ರೆ ಕನ್ನಡದ ದೊರೆಗಳಿದ್ರಲ್ಲ, ಅತ್ಯಂತ ಒಳ್ಳೆಯ ದೊರೆಗಳು. ನೋಡಿ, ಕುವೆಂಪು ಅವರ ನಾಡಗೀತೆಯಲ್ಲಿ ಒಂದು ಮಾತು ಬರ್ತದೆ, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಇದನ್ನ. ಏನದು ಅಂದ್ರೆ, ಜನಕನ ಹೋಲುವ ದೊರೆಗಳ ಧಾಮ ಅಂತ ಹೇಳ್ತಾರೆ ಕುವೆಂಪು ನಾಡಗೀತೆಯಲ್ಲಿ. ಜನಕನ ಹೋಲುವ ದೊರೆಗಳ ಧಾಮ. ಇದು ಕನ್ನಡದ ಈ ನೆಲ ಎಂತ ಅದ್ಭುತವಾದಂತ ಒಂದು ನೆಲ ಅಂದ್ರೆ, ಇಲ್ಲಿನ ದೊರೆಗಳಿದ್ದಾರಲ್ಲ, ಇವರು ಜನಕರಾಜನನ್ನ ಹೋಲ್ತಾ ಇದ್ರು. ಜನಕನ ಹೋಲುವ ದೊರೆಗಳ ಧಾಮ. ಜನಕರಾಜ ಯಾರು? ಮಿಥಿಲೆಯ ಅರಸು, ಸೀತೆಯ ತಂದೆ, ಸಾಕು ತಂದೆ. ಸೀತೆ ಎನ್ನುವ ಒಬ್ಬ ಅನಾಥ ಹೆಣ್ಣು ಮಗುವನ್ನ ಎಲ್ಲೋ ಬಿದ್ದಿದ್ದಂತ ಹೊಲದಲ್ಲಿ ಮಣ್ಣಿನಲ್ಲಿ ಸಿಕ್ಕಂತ ಆ ಹೆಣ್ಣು ಮಗುವಿನ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ತಂದೆ ತಾಯಿ ಗೊತ್ತಿಲ್ಲ, ಒಂದು ಅನಾಥ ಹೆಣ್ಣು ಮಗು ಸೀತಾದೇವಿ. ಆ ಮಗುವನ್ನ ಎತ್ತುಕೊಂಡು ಬಂದು ತನ್ನ ಸ್ವಂತ ಮಗಳ ಹಾಗೆ ಸಾಕಿ ಶ್ರೀರಾಮಚಂದ್ರನ್ಗೆ ಮದುವೆ ಮಾಡಿಕೊಡ್ಲಿಲ್ವ ಜನಕರಾಜ? ಒಂದು ಅನಾಥ ಮಗುವನ್ನ ಎಷ್ಟು ಪ್ರೀತಿಯಿಂದ ಸಾಕ್ದ. ಹಾಗೆ ಇಲ್ಲಿನ ದೊರೆಗಳು ಪ್ರಜೆಗಳನ್ನ ಜನಕನ ಹಾಗೆ, ಅಂದ್ರೆ ತಂದೆ, ಜನಕ ಅಂದ್ರೆ ಇನ್ನೊಂದು ಅರ್ಥ ಇದೆಯಲ್ಲ, ಜನಕನ ಹೋಲುವ ಅಂದ್ರೆ ತಂದೆಯನ್ನು ಹೋಲುವ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ಪ್ರೀತಿಸುವ ದೊರೆಗಳು ಇಲ್ಲಿದ್ರು ಅನ್ನೋದು ಕುವೆಂಪು ಅವರ ಆ ಕವಿತೆಯ ಸಾಲುಗಳ ಮೂಲಕ ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ರಾಜ ಮಹಾರಾಜರಿದ್ರು. ನಮ್ಮ ಕೃಷ್ಣರಾಜ ಒಡೆಯರಿಗಿಂತ ಬೇಕೆಂದ್ರಿ ರಾಜ, ಎಂತ ಅದ್ಭುತವಾದ ರಾಜ. ನಮ್ಮ ಆಧುನಿಕ ಮೈಸೂರು ಏನಾದರೂ ನೆಮ್ಮದಿಯಾಗಿತ್ತು ಅಂತಂದ್ರೆ ಅದಕ್ಕೆ ಕಾರಣ
ದೊರೆಗಳಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಪ್ರತಿ ಕ್ಷಣ ಕನ್ನಡಿಗರು ನಾವು ನೆನೆಸ್ಕೋಬೇಕು. ಅವರು ಮಾಡದಲೇ ಇರೋ ಕೆಲಸವೇ ಇಲ್ಲ. ಶೈಕ್ಷಣಿಕ ವ್ಯವಸ್ಥೆಗೆ ಎಷ್ಟೊಂದು ಶಾಲೆ ಕಾಲೇಜುಗಳನ್ನ ತೆರೆದ್ರು. ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು. ಹೆಣ್ಣು ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಸುಮಾರು 130-140 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ವಾಣಿ ವಿಲಾಸ ವಿದ್ಯಾಸಂಸ್ಥೆ ಅಂತ ಇವತ್ತಿಗೂ ಇದೆ. ಅದನ್ನ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಹೆಣ್ಮಕ್ಳಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಶಾಲೆ ಇಲ್ಲ ಅನ್ನೋಂಥದ್ದನ್ನು ತಿಳಿದು ಅವರ ತಾಯಿ ವಾಣಿವಿಲಾಸ್ ಅಮ್ಮಣ್ಣಿಯವರ ಹೆಸರಿನಲ್ಲಿ ಆ ಶಾಲೆಯನ್ನು ಪ್ರಾರಂಭ ಮಾಡಲಾಗ್ತದೆ. ಮೈಸೂರು ವಿಶ್ವವಿದ್ಯಾಲಯವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಎಷ್ಟೊಂದು ಅಣೆಕಟ್ಟು, ಕೃಷ್ಣರಾಜ ಅಣೆಕಟ್ಟಿರ್ಬೋದು, ಹಿರಿಯೂರಿನ ಬಳಿ ಇರುವ ವಾಣಿವಿಲಾಸ್ ಸಾಗರ ಇರ್ಬೋದು, ಮಾರ್ಕೋನಹಳ್ಳಿ ಡ್ಯಾಮ್, ಕುಣಗಲ್ ಹತ್ರ ಇರುವ, ಯಡಿಯೂರಿನ ಹತ್ರ ಇರುವ ಮಾರ್ಕೋನಹಳ್ಳಿ ಅಣೆಕಟ್ಟಿರ್ಬೋದು. ಇಂಥವು ಸಾಕಷ್ಟು ನೀರಾವರಿ ಯೋಜನೆಗಳು. ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸುವುದಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮಾಡಿದ್ರು. ಕಳೆದ 2-3 ವರ್ಷದ ಹಿಂದೆ ನಮ್ಮ ಆ ಹೆಮ್ಮೆಯ ಬ್ಯಾಂಕು, ಮಹಾರಾಜರು ಮಾಡಿರೋ ಬ್ಯಾಂಕು ಎಲ್ಲೋಯ್ತೋ ಏನಾಯ್ತೋ ಗೊತ್ತೇ ಇಲ್ದಂಗಾಗಿದೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಟಾಟಾ ಇನ್ಸ್ಟಿಟ್ಯೂಟ್ ಅದಕ್ಕೆ 100 ಎಕರೆ ಜಮೀನನ್ನು, ಬೆಲೆ ಬಾಳುವ ಜಮೀನನ್ನು ಬೆಂಗಳೂರಿನಲ್ಲಿ ಕೊಟ್ಟರು. ಇಂಥವು ಬೇಕಾದಷ್ಟು, ಮೈಸೂರು ಸೋಪ್ ಇರ್ಬೋದು, ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ, ಪೇಪರ್ ಕಾರ್ಖಾನೆ ಇರ್ಬೋದು, ಇವೆಲ್ಲ ಮಹಾರಾಜರ ಕೊಡುಗೆಗಳು. ನೋಡಿ, ಈ ಥರದ ರಾಜರು, ಇದನ್ನು ಒಂದು ಉದಾಹರಣೆ ಅಷ್ಟೇ ಕೃಷ್ಣರಾಜ ಒಡೆಯರ್. ಹಿಂದೆ ಅದೆಷ್ಟು ಜನ ರಾಜ ಮಹಾರಾಜರು ಏನೆಲ್ಲ ಕೆಲಸ ಮಾಡಿರ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ನಾವು ಸಾಕ್ಷಿಗಳನ್ನು ಚರಿತ್ರೆಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಇವರು ಸುಪ್ರಭುಗಳಾಗಿದ್ದರು, ಒಳ್ಳೆಯ ರಾಜರುಗಳಾಗಿದ್ದರು. ಮುಂದಕ್ಕೊಂದು ಮಾತು ಹೇಳ್ತಾನೆ, ಕನ್ನಡಿಗರು ಹೇಗೆ ಅಂತಂದರೆ ಚಲ್ವರ್ಕಳ್. ಕನ್ನಡಿಗರು ಅತ್ಯಂತ ಸುಂದರಾಂಗರು. ನೀವು ನೋಡಿ, ಯಾವ ಕನ್ನಡಿಗನ್ನಾದ್ರೂ ನೋಡಿ, ನಮ್ಮ ಮೈ ಬಣ್ಣ ಕಪ್ಪಿರ್ಬೋದು, ತಲೆಯಲ್ಲಿ ಕೂದಲಿದ್ರೋಗಿರ್ಬೋದು, ಬಿಳಿ ಮೀಸೆ ಬರ್ಬೋದು, ಚರ್ಮ ಸುಕ್ಕಾಗ್ಬೋದು, ವಯಸ್ಸಾಗ್ಬೋದು, ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬಂದ್ಬಿಡ್ಬೋದು. ಇಷ್ಟೆಲ್ಲ ಆದರೂ ಕೂಡ, ವಯಸ್ಸಾದರೂ ಈ ವಯಸ್ಸಿನಲ್ಲೂ ನಾವೆಲ್ಲ ಏನೋ ಒಂದು ಚೆಲುವನ್ನು ನಮ್ಮ ಮುಖದಲ್ಲಿ ಹೊಮ್ಮಿಸ್ತಾ ಇರ್ತೀವಿ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಇದೆ ಈ ಶಕ್ತಿ. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಈ ಚೆಲುವು ಇದೆ. ಅದಕ್ಕೆ ಚಲ್ವರ್ಕಳ್, ಇದು ಇವತ್ತು ಹೇಳಿರೋ ಮಾತಲ್ಲ, ಮತ್ತು ಮುಕುಂದರಾಜು ಅನ್ನುವ ನಾನು ಹೇಳ್ತಾ ಇರುವ ಮಾತಲ್ಲ. ಇದು ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ಹೇಳಿರುವ ಮಾತುಗಳು. ಕನ್ನಡಿಗರು ಚಲ್ವರ್ಕಳ್, ಅಭಿಜನರ್ಕಳ್ ಅಂತ ಹೇಳ್ತಾನೆ. ಅಭಿಜನರ್ಕಳ್ ಅಂದ್ರೆ ಕನ್ನಡಿಗರು ಎಲ್ಲರಿಗೂ ಬೇಕಾದವರು, ಎಲ್ಲರ ಹಿತಕ್ಕೆ ಸ್ಪಂದಿಸುವವರು, ಎಲ್ಲರ ಸಂಕಷ್ಟಕ್ಕೆ ಮಿಡಿಯುವವರು. ಇವರಿಗೆ ಒಂದು ರೀತಿಯ ಹೆಂಗರುಳಿನ ಜನ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಅಭಿಜನರ್ಕಳ್. ಆಮೇಲೆ ಮುಂದೆ ಗುಣಿಗಳ್. ಇವರು ಅತ್ಯಂತ ಒಳ್ಳೆಯ ಗುಣವುಳ್ಳವರು, ಸದ್ಗುಣಿಗಳು ಕನ್ನಡಿಗರು. ಆಮೇಲೆ ಅಭಿಮಾನಿಗಳು. ಇವ್ರಿಗೊಂದು ಸ್ವಾಭಿಮಾನ ಅನ್ನೋದಿದೆ, ಸಾಮಾನ್ಯ ಅಲ್ಲ. ಕನ್ನಡಿಗರೇ ಒಳ್ಳೆ ಅಭಿಮಾನ, ಸ್ವಾಭಿಮಾನವನ್ನು ಉಳ್ಳವರು. ಇವರು ಹೆಂಬೇಡಿಗಳಲ್ಲ, ಹೇಡಿಗಳಲ್ಲ, ನಿರಭಿಮಾನಿಗಳಲ್ಲ, ಸ್ವಾಭಿಮಾನಿಗಳು. ಮತ್ತು ಇನ್ನೊಂದು ಮಾತು ಎಷ್ಟು ಚೆನ್ನಾಗಿದೆ, ಅತ್ಯುಗ್ರರ್. ಕನ್ನಡಿಗರು ಅಂದ್ರೆ ಅತ್ಯುಗ್ರರ್. ನೀವು ಕನ್ನಡಿಗರನ್ನ ಕೆಣಕಿದ್ರೆ ಬಹಳ ಕಷ್ಟ ಆಗುತ್ತೆ. ಇವ್ರು ಇಷ್ಟೆಲ್ಲ ತಾಳ್ಮೆಯಿಂದ ಇರ್ತಾರೆ, ವಿವೇಕದಿಂದ ಇರ್ತಾರೆ, ಸದ್ಗುಣಿಗಳಾಗಿರ್ತಾರೆ. ಇವನ್ನೇನೋ ಕನ್ನಡಿಗ ಇವನು ಹಂಗೆ ಹಿಂಗೆ ಅಂತ ಯಾರಾದರೂ ಮಾತಾಡೋರು ಅಂದ್ರೆ ಇವ್ರಿಗೆ ಅತ್ಯಂತ ಉಗ್ರವಾದಂಥ ಕೋಪ ಬರುತ್ತೆ. ಇವರು ಅತ್ಯುಗ್ರರ್. ಆಮೇಲೆ ಇನ್ನೊಂದು ಮಾತು, ಬರೀ ಉಗ್ರ ಪ್ರತಾಪರು ಮಾತ್ರ ಅಲ್ಲ, ಗಂಭೀರ ಚಿತ್ತರ್. ಇವರ ಮನಸ್ಸು ಯಾವಾಗಲೂ ಗಂಭೀರವಾಗಿ, ಸೀರಿಯಸ್ ಆಗಿ ಯೋಚನೆ ಮಾಡ್ತದೆ ಹೊರತು ಅನುಪಯುಕ್ತವಾದದ್ರ ಬಗ್ಗೆ ಯೋಚನೆ ಮಾಡುವಂಥ ಜನ ಅಲ್ಲ ಇವರು. ಹಗುರವಾಗಿ ಯಾವುದನ್ನು ಪರಿಗಣಿಸುವುದಿಲ್ಲ, ಎಲ್ಲವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಗಂಭೀರ ಚಿತ್ತರ್. ಇನ್ನೊಂದು ಮುಂದಿನ ಕೊನೆಯ ಮಾತು ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಹೇಳಿರೋದೇನೆಂದ್ರೆ, ವಿವೇಕಿಗಳ್. ಕನ್ನಡಿಗರು ಅವಿವೇಕಿಗಳಲ್ಲ, ಇವರು ವಿವೇಕಿಗಳು. ಯಾವಾಗ 1100 ವರ್ಷಗಳ ಹಿಂದೆ ಕನ್ನಡಿಗರ ಬಗ್ಗೆ ಬಹಳ ಅದ್ಭುತವಾದಂಥ ಮಾತುಗಳನ್ನು ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಇರಲಿ, ಈ ರೀತಿಯಾಗಿ ಚರಿತ್ರೆಯ ನೆನಪುಗಳು ನಮಗಿರಬೇಕು. ಅಂಥ ರಾಜರುಗಳಿದ್ರು ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು. ನಾವು ಮನುಷ್ಯರು ಹೇಗಿದ್ದೋ, ಕನ್ನಡಿಗರು ಹೇಗಿದ್ದೋ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು. ನೋಡಿ, ಇಮ್ಮಡಿ ಪುಲಿಕೇಶಿ ವಿಂಧ್ಯ ಪರ್ವತದ ತನಕ, ಆಮೇಲೆ ರಾಷ್ಟ್ರಕೂಟರ 3ನೇ ಗೋವಿಂದ ಹಿಮಾಲಯದ ತನಕ, ಹಿಂಗೆ ಅನೇಕ ಜನ ರಾಜರು ಈ ದೇಶವನ್ನ ಆಳಿದ್ದಾರೆ. ಅದು ಬಹಳ ಮುಖ್ಯವಾದ್ದು. ಕನ್ನಡಿಗರಲ್ಲಿ ಈ ಸಾಹಸ ಪ್ರಕ್ರಿಯೆ ಇದೆಯಲ್ಲ, ಪ್ರಜ್ಞೆ ಇದೆಯಲ್ಲ, ಇದು ಮುಂದುವರಿಬೇಕು. ಆಮೇಲೆ ಆರ್ಥಿಕವಾಗಿ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಸವಣ್ಣನವ್ರ ಕಾಲದಲ್ಲಿ ನಮ್ಮ ಜನ ಇದ್ರು. ನೋಡಿ, ನಮ್ಮ ದಾಸಿಮಯ್ಯನವ್ರದ್ದು ಒಂದು ವಚನ ನಿಮ್ಗೆಲ್ಲ ಗೊತ್ತಿರೋವಂಥ, ಒಂದು ಜನಪ್ರಿಯವಾಗಿರೋವಂಥ, ನೀವು ಪ್ರೈಮರಿ ಸ್ಕೂಲಿಂದ ಓದಕ್ಕೆ ಬಂದಿರ್ತೀರಿ. ಏನು ಅಂದ್ರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ.
ಈಗ ಒಂದು ಸಾಲಿಟ್ಕೊಳ್ಳಿ ಸಾಕು. ಮುಂದೆ ಇದೆ ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತ ಇತ್ತು ರಾಮನಾಥ ಅಂತ ಇದೇ ಇರಲಿ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ. ಏನಿದ್ರ ಅರ್ಥ? ಹರಿದ ಗೋಣಿಯಲ್ಲಿ, ಹರಿದೋಗಿರೋ ಗೋಣಿ ಚೀಲದಲ್ಲಿ ಯಾರೋ ಒಬ್ಬ ಕಳವೆ ಅಂದ್ರೆ ಭತ್ತ ತುಂಬ್ಕೊಂಡು ಹೊತ್ಕೊಂಡು ಎಷ್ಟೊತ್ತಿನಲ್ಲಿ ನಡೆದ? ಇರುಳೆಲ್ಲ ರಾತ್ರಿ ಎಲ್ಲ ನಡ್ಕೊಂಡು ಬಂದ. ಯಾಕಪ್ಪ ಇವನು ರಾತ್ರಿ ನಡ್ಕೊಂಡು ಬಂದ ಅಂದ್ರೆ ಮುಂದಿನ ಶಬ್ದ ಸುಂಕ ಕಂಜಿ. ಸುಂಕಕ್ಕೆ ಹೆದರಿ, ಎಲ್ಲಿ ನಾನು ಈ ಭತ್ತಕ್ಕೆ, ನಾನು ಬೆಳೆದಿರೋ ಈ ಭತ್ತಕ್ಕೆ ಸುಂಕ ಕಟ್ಟಬೇಕಾಗುತ್ತೋ ಅಂತೇಳಿ ಹಗಲೊತ್ತು ಬಂದ್ರೆ ಟ್ಯಾಕ್ಸ್ ವಸೂಲಿ ಮಾಡ್ಬಿಡ್ತಾರೆ. ಅದಕ್ಕೆ ರಾತ್ರಿ ಹೊತ್ತು ನಡ್ಕೊಂಡು ಹೋಗಿದ್ದೀನಿ ನೋಡಿ. ಬಸವಣ್ಣನಿಗಿಂತ ಪೂರ್ವದಲ್ಲಿದ್ದಂಥ ವಚನಕಾರ 11ನೇ ಶತಮಾನದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ದುಡಿಯುವ ಜನರ ಮೇಲೆ ಹೇರಲಾಗುತ್ತಿದ್ದ ತೆರಿಗೆಗಳ ಬಗೆಗೆ ಒಂದು ಮುನ್ಸೂಚನೆಯನ್ನ ದಾಸಿಮಯ್ಯನ ವಚನೆಯಲ್ಲಿ ನಾವು ನೋಡಕ್ ಸಾಧ್ಯ ಇದೆ. ಇದೇನಿದು? ಇದು ಬಹಳ ಅಗಾಧವಾದಂಥ ಒಂದು ವಿಷಯ ಇದೆ. ಇದರಿಂದ ಆಗಿನ ಕಾಲದಲ್ಲಿ ಎಲ್ಲ ಕಡೆ ತೆರಿಗೆಗಳನ್ನ ಜಾಸ್ತಿ ಆಗ್ತಾ ಇದ್ರು. ರೈತರು ಬೆಳೆಯೋ ಬೆಳೆಗಳಿಗೆ ಸಿಕ್ಕಾಪಟ್ಟೆ ತೆರಿಗೆ, ಎಲ್ಲ ಕಡೆ ಸುಂಕದ ಕಟ್ಟೆಗಳಿರ್ತಿದ್ದೋ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಒಂದು ಸುಂಕದ ಕಟ್ಟೆ ಅಂತ ಇದೆ, ಎಲ್ಲ ಕಡೆ ಸುಂಕದ ಕಟ್ಟೆಗಳಿರ್ತಾ ಇದ್ದೋ. ಸುಂಕ ವಸೂಲಿ ಮಾಡೋದು, ಸುಂಕದವ್ರ ಮುಂದೆ ಸುಖ ದುಃಖ ಹೇಳ್ಕೊಳಕ್ಕಾಗಲ್ಲ ಅಂತ ನಮ್ಮ ಜನ ಗಾದೆ ಮಾತು ಕಟ್ಕೊಂಡ್ಬಿಟ್ಟಿದ್ರು. ಏನಪ್ಪ ಸುಂಕದವರು ಟ್ಯಾಕ್ಸ್ ಕೊಡು, ಕಂದಾಯ ಕಟ್ಟು ಅಂತ ಬಂದ್ರೆ ಅವನ ಹತ್ರ ನನ್ಗೆ ಹಂಗೆ, ನನ್ನ ಮಗನಿಗೆ ಹಿಂಗಾಗಿದೆ, ನನ್ಗೆ ಆರೋಗ್ಯ ಸರಿ ಇಲ್ಲ, ಏನೋ ಇದಾಗಿದೆ, ಬಡತನ, ಊಟ ಇಲ್ಲ ಅಂದ್ರೆ ಕೇಳೋದೇ ಇಲ್ಲ ಅವರು. ಸುಂಕದವರ ಮುಂದೆ ಸುಖ ದುಃಖ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನು ಈ ಸುಂಕ? ಹೆಂಗ್ ಬಂತು? ಬಸವಾದಿ ಶರಣರಿಗೂ ಈ ಸುಂಕಕ್ಕೂ ಏನ್ ಸಂಬಂಧ? ಇದನ್ನ ನಾವು ಯೋಚನೆ ಮಾಡಬೇಕು. ಸ್ನೇಹಿತರೆ, ಹೇಳ್ತೀನಿ ನಿಮ್ಗೆ, ಸುಮಾರು 2,500 ವರ್ಷಗಳ ಹಿಂದೆ ನಮ್ಮ ದೇಶ ನೋಡಿ, ಮತ್ತೆ ಮತ್ತೆ ನಾನು ಚರಿತ್ರೆ ಕಡೆಗೆ ಹೋಗ್ಬೇಕಾಗ್ತದೆ, ಇಲ್ಲಾಂದ್ರೆ ಜನಕ್ಕೆ ಅರ್ಥ ಆಗಲ್ಲ. ಇದು ಚಂದ್ರಗುಪ್ತ ಮೌರ್ಯ ಅಂತ ಒಬ್ಬ ದೊರೆ ಇರ್ತಾನೆ. ಅವನು ನವನಂದನರು ಅನ್ನುವಂತ ತನ್ನ ದಾಯಾದಿಗಳನ್ನ ಯುದ್ಧದಲ್ಲಿ ಸೋಲಿಸಿ ಇವನು ಒಂದು ಚಂದ್ರಗುಪ್ತ ಮೌರ್ಯ ರಾಜ ಆಗಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಆ ನವನಂದನರು ಎಂತವರು ಅಂತಂದ್ರೆ 9 ಜನ ನಂದ ದೊರೆಗಳವರು. ಅವರು ಆ ಕಾಲದಲ್ಲಿ ಸಿಟಿ ಸ್ಟೇಟ್ಸ್ ಅಂತ ಗ್ರೀಕ್ ಚಿಂತಕರಲ್ಲಿ ಬರ್ತದಲ್ಲ 2000 ವರ್ಷಗಳ ಹಿಂದಿಂದು, ಅಂದ್ರೆ ನಗರ ರಾಜ್ಯಗಳನ್ನ ಕಟ್ಟಿದ್ದವರು, ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮುಖಾಮುಖಿಯಾಗಿದ್ದಂಥ ನವನಂದನರವರು, ಪ್ರಜೆಗಳ ಅಭಿಪ್ರಾಯಕ್ಕೆ ಗೌರವವನ್ನು ಕೊಡ್ತಾ ಇದ್ದಂಥ ದೊರೆಗಳಾಗಿದ್ರು. ಅವ್ರನ್ನ ಸೋಲಿಸಿ ಚಂದ್ರಗುಪ್ತ ಮೌರ್ಯ ರಾಜ ಆಗ್ತಾನೆ. ಇದಕ್ಕೆ ಕಾರಣ ಯಾರು? ಈ ವ್ಯಕ್ತಿ ಇದ್ನೋ ಕಲ್ಪನೆಯೋ ಏನೋ ಗೊತ್ತಿಲ್ಲ, ನಾವಂತೂ ಚಿಕ್ಕ ವಯಸ್ಸಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಆತನ ಹೆಸರು ವಿಷ್ಣುಗುಪ್ತ ಅಥವಾ ಚಾಣಕ್ಯ. ಈ ಚಾಣಕ್ಯ ಚಂದ್ರಗುಪ್ತ ಮೌರ್ಯನನ್ನ ನವನಂದನರ ವಿರುದ್ಧ ಎತ್ತಿಗಟ್ಟಿ, ಅವನ ದಾಯಾದಿಗಳು ಅಣ್ತಂದಿರವರು ಎತ್ತಿಗಟ್ಟಿ ಅವ್ರನ್ನ ಸೋಲಿಸಿ ಇವನು ಚಂದ್ರಗುಪ್ತನನ್ನ ರಾಜನನ್ನಾಗಿ ಮಾಡ್ತಾನೆ. ಅದಾದ್ಮೇಲೆ ಚಾಣಕ್ಯ ಒಂದು ಪುಸ್ತಕ, ಅರ್ಥಶಾಸ್ತ್ರ ಅನ್ನುವ ಒಂದು ಪುಸ್ತಕ, ಅದರಲ್ಲಿ ಈ ಟ್ಯಾಕ್ಸ್ ಸಿಸ್ಟಮ್ಮು ಬರುತ್ತೆ. ಅದರೊಳಗೆ ರಾಜ ಅಂದ್ರೆ ಹೇಗಿರಬೇಕು, ಗಡಿರೇಖೆಗಳು ಅಂದ್ರೆ ಏನು, ಹಂಗೆ ಇದು ಇದೆಲ್ಲ ಬರ್ತವೆ. ರಾಜ್ಯಶಾಸ್ತ್ರದ ಅನೇಕ ಸಂಗತಿಗಳು ಅದರೊಳಗಡೆ, ಅರ್ಥಶಾಸ್ತ್ರದ ಸಂಗತಿಗಳು ಬರ್ತವೆ. ಅದರೊಳಗೆ ಮುಖ್ಯವಾಗಿ ಅವನು ಪ್ರಸ್ತಾಪ ಮಾಡೋದು ಏನು ಅಂತಂದ್ರೆ ಈ ಟ್ಯಾಕ್ಸ್ ಸಿಸ್ಟಮ್, ತೆರಿಗೆ ಪದ್ಧತಿ. ಯಾವ ತೆರಿಗೆ ಪದ್ಧತಿ? 3 ರೀತಿಯ ತೆರಿಗೆ ಪದ್ಧತಿಗಳನ್ನ ಅವನು ಹೇಳ್ತಾನೆ, ಜಾರಿಗೆ ಬರ್ತಾವವು. ಯಾವುದು? ಪ್ರತಿಯೊಬ್ಬ ದುಡಿಯುವ ವ್ಯಕ್ತಿಯು, ಪ್ರಜೆಯು, ದೇಶದ ಪ್ರಜೆಯು 3 ತರ ತೆರಿಗೆ ಕಟ್ಟಬೇಕು. ಒಂದು ದೇವಾದಾಯ, ಇನ್ನೊಂದು ಬ್ರಹ್ಮಾದಾಯ, ಮತ್ತೊಂದು ರಾಜಾದಾಯ. ನೋಡಿ, ದಾಯ 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 ಅಂತ ಬರ್ತಾ ಇದೆ. ದಾಯ, ಕಂದಾಯ, ದಾಯ ಅಲ್ಲೂ ಬರ್ತಾ ಇದೆ. ದಾಯ ಅಂದ್ರೆ ತೆರಿಗೆ. ಯಾವ್ಯಾವ ತರ ತೆರಿಗೆ? ರಾಜಾದಾಯ. ಇವತ್ತು ನಾವು ಈ ರಾಜಾದಾಯವನ್ನ ಸರ್ಕಾರಕ್ಕೆ ಕಟ್ಟುವ ತೆರಿಗೆ, ಇದು GST ಅದು ಇದು ಇರ್ತೀಯಲ್ಲ ಆ ತರ. ಆಮೇಲೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಕಟ್ತೀವಲ್ಲ ಪ್ರತಿ ವರ್ಷ, ಆ ತರದ ತೆರಿಗೆ ರಾಜಾದಾಯ. ರಾಜನಿಗೆ ಹೋಗುವಂತ ಸರ್ಕಾರದ ಬೊಕ್ಕಸಕ್ಕೆ ಹೋಗುವಂತ ಟ್ಯಾಕ್ಸ್ ಅದು. ರಾಜ ಏನ್ ಮಾಡ್ತಾ ಇದ್ದ? ಅದ್ರಲ್ಲಿ ಕೆರೆ ಕಟ್ಸೋನು, ರಸ್ತೆ ಮಾಡಿಸೋನು, ಸಾಲು ಮರ ನಡೆಸೋನು, ಒಂದು ದೇವಸ್ಥಾನ ಕಟ್ಸೋನು, ಮಂತ್ರಿಗಳಿಗೆ ಸೈನಿಕರಿಗೆ ಸಂಬಳ ಕೊಡೋನು, ನಮ್ಮಂತ ಕವಿಗಳನ್ನೆಲ್ಲ ಕರೆದು ನಮ್ಗೆಲ್ಲ ಶಾಲು ಹೊತ್ಸೋದು, ಒಳ್ಳೆ ಮೃಷ್ಟಾನ್ನ ಭೋಜನ ಕೊಡೋದು, ಇನ್ನೇನೋ ಮಾಡೋದು. ಆಮೇಲೆ ಯಾವುದೋ ಒಬ್ಬ ನರ್ತಕಿಯನ್ನು ಕರೆದು ಅವಳಿಗೆ ಕಂಠಿ ಹಾರ ಹಾಕೋದು, ಎಲ್ಲ ಖರ್ಚು ಮಾಡಿಬಿಡ್ತಾ ಇದ್ದ. ರಾಜನ ಹತ್ರ ದುಡ್ಡು ಉಳಿತಿರ್ಲಿಲ್ಲ. ಎರಡನೇದು ಯಾವುದು? ದೇವಾದಾಯ. ದೇವಾದಾಯ ಅಂದ್ರೆ ಅದು ಇವತ್ತಿಗೂ ಇದೆ. ದೇವಾದಾಯ ಅಂದ್ರೆ ದೇವಾಲಯಗಳಿಗೆ ಕೊಡುವ ತೆರಿಗೆ. ನಾವು ಹರಕೆ ಕಟ್ಕೊಳ್ತೀವಲ್ವಾ, ತಿರುಪತಿ ತಿಮ್ಮಪ್ಪನೆ, ವೈಷ್ಣೋದೇವಿಯ ಧರ್ಮಸ್ಥಳದ ಮಂಜುನಾಥ್ನೆ, 5 ರೂಪಾಯಿಗೆ ನಿನ್ಗೆ ಬಂದಾಗ ಏನೋ ಕೊಡ್ತೀನಪ್ಪ, ನನ್ಗೆ ಮಗನ ಕೆಲಸ ಕೊಡಿಸು, ಇನ್ಯಾವುದೋ ನನ್ಗೆ ಇನ್ನೇನೋ ಮಾಡೋ, ಈ ತರ ಹರಕೆ ಕಟ್ಕೊಳ್ತೀವಲ್ಲ, ಅದು ದೇವಾದಾಯ.
ದೇವರಿಗೆ ಕೊಡುವಂತ ತೆರಿಗೆ. ಈ ತೆರಿಗೆ ದೇವ್ರ ದುಡ್ಡೇನ್ ಮಾಡ್ತಾ ಇದ್ದ? ದೇವ್ರು ತಗೊಂಡು ಏನಾದ್ರು ತಿನ್ನಕ್ಕಾಗ್ತಿತ್ತ? ಪಾಪ ಅವನ ದೇವಸ್ಥಾನಗಳಲ್ಲಿ ಸಿಕ್ಕಾಪಟ್ಟೆ ಶೇಖರಣೆ ಆಗೋದು. ಶೇಖರಣೆ ಆಗಿ ಎಷ್ಟು ಶೇಖರಣೆ ಆಗೋದು ಅಂತಂದ್ರೆ ಇವತ್ತಿಗೂ ಹಂಗಿದೆ. ತಿರುಪತಿ ಆದಾಯ ಎಷ್ಟು, ಅಲ್ಲಿರೋ ಸಂಪತ್ತು ಎಷ್ಟು, ವೈಷ್ಣೋದೇವಿ ಆದಾಯ ಎಷ್ಟು, ಧರ್ಮಸ್ಥಳದ ಆದಾಯ ಎಷ್ಟು, ಉಡುಪಿಯ ಆದಾಯ ಎಷ್ಟು, ಇನ್ನು ಅನೇಕ ಮಠ ಮಂದಿರಗಳ ಆದಾಯ ಸಂಪತ್ತು ಎಷ್ಟಿದೆ. ಈ ಕೇರಳದಲ್ಲಿ ಅನಂತ ಪದ್ಮನಾಭ ದೇವಾಲಯ ಅಂತ ಒಂದಿದೆಯಂತಲ್ಲ, ನಾವೇನು 7-8 ವರ್ಷದಿಂದ ಅದನ್ನ ಪತ್ರಿಕೆಗಳೆಲ್ಲ ಓದಿದ್ದು. ಅಲ್ಲಿ ಅದೆಷ್ಟೋ ಕೊಠಡಿಗಳಲ್ಲಿ ಅಪಾರವಾದ ಸಂಪತ್ತನ್ನ ಇವತ್ತಿಗೂ ಇಡಲಾಗಿದೆಯಂತೆ. ಇರ್ಲಿ ಬಿಡಿ, ಪಾಪ ಅವರು ಇಟ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಯಾವುದು ಅಂತಂದ್ರೆ ಬ್ರಹ್ಮಾದಾಯ ಕೂಡ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲ ಹಳ್ಳಿಗಳಿಂದ ನಗರಕ್ಕೆ ವಲಸೆ ಬಂದ್ಬಿಟ್ರಲ್ಲ ನಮ್ಮ ರೈತರು, ಕೂಲಿ ಕಾರ್ಮಿಕರು, ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಬ್ರಹ್ಮಾದಾಯ ಅಂದ್ರೆ ಬ್ರಾಹ್ಮಣರಿಗೆ ಕೊಡುವ ತೆರಿಗೆ. ಅದು ಹೇಗಿದೆ ನೋಡಿ, ನೀವೆಲ್ಲರಿಗೂ ಅನುಭವಕ್ಕಿದೆ ಇದು. ನಮ್ಮ ಮನೆಯಲ್ಲಿ, ನಾನೊಬ್ಬ ರೈತ, ನಮ್ಮ ಮನೆಯಲ್ಲಿ ಒಂದು ಅವರೇಕಾಳೋ ಕುಂಬಳಕಾಯಿನೋ ಹಲಸಿನಕಾಯಿನೋ ಬೆಳೆದ್ರೆ ಮೊದಲನೇ ಫಲವನ್ನು ತಗೊಂಡೋಗಿ ನಮ್ಮೂರಿನ 500ರಿಗೆ ಕೊಟ್ಬಿಡ್ತಾ ಇದ್ದೋ, ಅದು ಬ್ರಹ್ಮಾದಾಯ. ಅವ್ರು ಆರಾಮಾಗಿ ಕೂತ್ಕೊಂಡು ಇಸ್ಕೊಂಡು ತಿನ್ನೋರು. ನಮ್ಮನೆಯಲ್ಲಿ ಒಂದು ಹಸು ಕರು ಹಾಕಿದ್ರೆ ಅದರ ಮೊದಲ ಗೆಣ್ಣ ಅಲ್ಲ, ನಮ್ಮ ಅಪ್ಪ ನಮ್ಮ ಅವ್ದಿರು ನಮ್ಮ ಅಜ್ಜಿ ಮುತ್ತಜ್ಜಿದಿರು ಏನು ಅನ್ಯಾಯ ಮಾಡೋರು ಅಂದ್ರೆ, ನಮಗೆ ಮಕ್ಕಳು ಕುಡಿಸ್ಬೇಕದ್ನ. ಅದು ಬಿಟ್ಬಿಟ್ಟು ಏನ್ ಮಾಡೋರು, ತಗೊಂಡಾಗ 500 ಮನೆ ಕೊಟ್ಬಿಡು. ಅವ್ರು ಒಳ್ಳೆ ಒಳ್ಳೆ ಗೆಣ್ಣು ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಅವರು ಸುಖವಾಗಿದ್ರು. ನಾವು ಒಣಿಕೊಂಡು ನರಪೇಸಲ್ ತರನೇ ಇರ್ತಾ ಇದ್ದೋ. ಇದು ಬ್ರಹ್ಮಾದಾಯ. ಆಯ್ತಪ್ಪ, ಕೋಲಿ ಪಾಪ ಅವ್ರದ್ದು ಒಂದು ಜೀವನ ಹೊಟ್ಟೆ ಪಡಲ್ವಾ? ಅವ್ರೇನೋ ದೇವಸ್ಥಾನ ಅದು ಪೂಜೆ ಮಾಡ್ಕೊಂಡು ಊರ್ ಜನಕ್ಕೆ ಒಂದು 4 ಒಳ್ಳೆ ಮಾತು ಹೇಳ್ಕೊಂಡು ಒಂದೇನೋ ಸುಭಾಷಿತ ರಾಮಾಯಣ ಮಹಾಭಾರತ ಅನ್ಕೊಂಡು ಏನೋ ಇದ್ರು. ಅವ್ರಿಗೂ ನಡಿಬೇಕಲ್ವಾ? ನಮ್ಮ ರೈತರು ಕಾರ್ಮಿಕರು ಕೊಡ್ಬೇಕಾಗಿತ್ತು, ಕೊಡ್ತಾ ಇದ್ರು. ಅವರು ತಿನ್ನೋರು ಕರೆಕ್ಟ್ ಚೆನ್ನಾಗಿ. ಇನ್ನು ಉಳಿಯೋದೆಲ್ಲ ದುಡ್ಡು ಅದೇನ್ ಮಾಡೋರು, ಅದನ್ನ ಅವಾಗ ರಿಸರ್ವ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ತರ ಇಡೋರು. ಈಗ ಇಡ್ತಾರಲ್ಲ, ಎಲ್ಲಿ ರಿಸರ್ವ್ ಬ್ಯಾಂಕ್? ಅವಾಗ ಯಾವ ಬ್ಯಾಂಕ್ ಇತ್ತು? ದೇವಾಲಯಗಳೇ ಬ್ಯಾಂಕ್ಗಳಾಗಿದ್ದೋ. ಅಲ್ಲೇ ಇಡೋರು ದುಡ್ಡೆಲ್ಲ. ಗರ್ಭಗುಡಿಯ ಒಳಕ್ಕೆ ಯಾರು ಬರೋ ಹಾಗಿಲ್ಲ ನಮ್ಮನ್ನ ಹೊರತುಪಡಿಸಿ ಅಂತ ನಿರ್ಬಂಧಗಳನ್ನು ಹೇರಿದ್ರು. ನೋಡಿ, ದೇವಾಲಯಗಳಲ್ಲಿ ಸಂಗ್ರಹವಾದ ಈ ಹಣದ ಮೇಲೆ ವಿದೇಶಿ ಆಕ್ರಮಣಕಾರರ ಕಣ್ಣು ಬಿತ್ತು. ಅಫ್ಘಾನಿಸ್ತಾನದಿಂದ 10ನೇ ಶತಮಾನದಲ್ಲಿ ಘಜ್ನಿ ಮಹಮ್ಮದ್ ಮತ್ತು ಗೋರಿ ಮಹಮ್ಮದ್ ಅನ್ನುವ ಇಬ್ಬರು ದಾಳಿಕೋರರು 17 ಸಾರಿ ದಂಡಯಾತ್ರೆ ಹೊಡಿತಾರೆ. ಏನಕ್ಕೆ ದಂಡಯಾತ್ರೆ ಹೊಡಿತಾರೆ? ಅವ್ರು ಇಲ್ಲೇನು ಇಸ್ಲಾಂ ಧರ್ಮ ಪ್ರಚಾರ ಮಾಡಿದ್ರ ಘಜ್ನಿ ಮಹಮ್ಮದ್ ಗೋರಿ ಮಹಮ್ಮದ್, ಅಥವಾ ಇಲ್ಲೇ ಉಳಿದೇನಾದ್ರು ರಾಜರಾದ್ರ, ನಾವು ಈ ದೇಶದ ರಾಜರಾಗಬೇಕು ಅಂತ ಬಂದ್ರ? ಇಲ್ಲ, ಅವ್ರು ದಾಳಿಕೋರರು, ದರೋಡೆಕೋರರು. ಅವ್ರು ಅಲ್ಲಿ ಹಸಿವು, ಅಫ್ಘಾನಿಸ್ತಾನದಲ್ಲಿ ತಿನ್ನಕ್ಕೆ ಕ್ಷಾಮ ಡಾಮರ ಏನು ಇಲ್ಲ. ಅಲ್ಲಿಂದ ಬರೋರು. ಅವರು ಬಂದು ಎಲ್ಲಿ ದಾಳಿ ಮಾಡೋರು? ರಾಜ ಮಹಾರಾಜರ ಮೇಲೆ ಯುದ್ಧ ಮಾಡ್ತಿದ್ರ? ದೇವಾಲಯಗಳ ಮೇಲೆ ಮಾಡ್ತಾ ಇದ್ರು. ರಾಜರ ಮೇಲೆ ಯುದ್ಧ ಮಾಡಿದಿದ್ರೆ ರಾಜರ ಹತ್ರ ಸೈನ್ಯ ಇರೋದು ಒಡೆದು ಬಿಡೋರು. ಆದ್ರೆ ಇವರು ದೇವಾಲಯಗಳ ಮೇಲೆ ಬೀಳ್ತಿದ್ದು. ಮತ್ತು ಸಂಪತ್ತಿದ್ದು ರಾಜರ ಹತ್ರ ಅಲ್ಲ, ದೇವಾಲಯಗಳಲ್ಲಿ. ಸೋಮನಾಥ ದೇವಾಲಯ ಇಂಥವೆಲ್ಲ ಹೇಳ್ತಾರಲ್ಲಪ್ಪ ಚರಿತ್ರೆ ಒಳಗಡೆ. ಇಲ್ಲಿಂದ ಹೊತ್ಕೊಂಡೋದ್ರಲ್ಲ, ಯಾಕೆ ಹೊತ್ಕೊಂಡೋದ್ರು? ನೀವು ಯಾಕೆ ಇಟ್ಟಿದ್ರಿ ಅಲ್ಲಿ ದುಡ್ಡನ್ನ? ಚಿನ್ನ ಬೆಳ್ಳಿ ಬಂಗಾರ ಸಂಪತ್ತನ್ನ ಯಾಕೆ ಇಟ್ಟಿದ್ರಿ? ಪ್ರಜೆಗಳಿಗೆ ಅದನ್ನು ಸರ್ವ ಸಮಾನವಾಗಿ ಯಾಕೆ ಹಂಚಿರ್ಲಿಲ್ಲ? ಬಡವರು ಯಾಕೆ ಬಡವರಾಗೇ ಇದ್ರು, ಶ್ರೀಮಂತರು ಯಾಕೆ ಶ್ರೀಮಂತರಾಗೇ ಇದ್ರು? ಇದು ಬಹಳ ಮುಖ್ಯವಾದ್ದು. ದಾಳಿ ಮಾಡಿ ಹೊತ್ಕೊಂಡೋದ್ರವರು. ಹೋಗ್ಬೇಕಾದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಯೋಚನೆ ಬರುತ್ತೆ, ಏನಪ್ಪ ಈ ದೇಶದಲ್ಲಿ ನಮ್ಮನ್ನು ಹೇಳೋರು ಕೇಳೋರು ಯಾರು ಇಲ್ವಲ್ಲ ಅಂತ. ಆಗ ಏನ್ ಮಾಡ್ತಾರೆ ಅವರು ಅಂದ್ರೆ, ಅವ್ರ ಜೊತೆಲಿ ಒಬ್ಬ ಪಾತ್ರೆ ತೊಳೆಯಕ್ಕೆ ಬಿರಿಯಾನಿ ಮಾಡಕ್ಕೆ ಅಂತ ಒಬ್ಬ ಗುಲಾಮನ್ ಕರ್ಕೊಂಬಂದಿರ್ತಾರೆ. ಅವನ ಹೆಸರು ಕುತುಬುದ್ದೀನ್ ಐಬಕ್ ಅಂತ. ಇವತ್ತಿಗೂ ಅವನ ಹೆಸರಲ್ಲಿ ಕುತುಬ್ ಮಿನಾರ್ ಅಂತ ದೆಹಲಿಯಲ್ಲಿ ಒಂದು ಸ್ತಂಭ ಮಿನಾರ್ ಇದೆ, ಕುತುಬುದ್ದೀನ್ ಐಬಕ್ ಅಂತ. ಆ ಗುಲಾಮನ್ ಕರೆದೆ, ಬಾರೋ ಇಲ್ಲಿ, ಇವ್ರ ದೇಶದಲ್ಲಿ ಯಾರು ಆಳೋರೇ ಇಲ್ಲ, ನಾಳೆ ಈ ದೇಶಕ್ಕೆ ನೀನೇ ಕಣೋ ರಾಜ ಅಂತ ಹೇಳಿ ಬಿಟ್ಟೊಂಡೋಗ್ತಾರೆ. ಅವ್ನ್ ಗೋರಿ ಮಹಮ್ಮದ್ ಘಜ್ನಿ ಮಹಮ್ಮದ್ ಇರಲ್ಲ, ಇವನ್ ಬಿಟ್ಟು ಹೋಗ್ತಾರೆ. ಇವನು ಏನ್ ಮಾಡ್ತಾನೆ, ಇಲ್ಲೇ ಇದ್ದು ಅವನ ಜೊತೆಲಿ ಒಂದ್ 2,000 ಜನ ಮುಸ್ಲಿಮರು ಅಲ್ಲಿಂದ ಬಂದಿರೋರು ಇದ್ದಿರ್ಬೋದು. ಇಲ್ಲೇ ಇದ್ದು ಇಲ್ಲಿನ ಸುಂದರವಾದ ಹೆಣ್ಣುಗಳನ್ನ, ಪ್ರತಿರೋಧ ಒಡ್ಡಲಾರದಂತ ಜನಾಂಗಗಳಲ್ಲಿ ಇದ್ದಂತ ಸುಂದರವಾದ ತೆಳ್ಳಿಗೆ ಬೆಳ್ಳಿಗೆ ಇದ್ದಂಥವ್ರು, ಯಾವಾಗಲೂ ನೆರಳಲ್ಲೇ ಇದ್ದಂತ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಅವರ ಹೊಟ್ಟೆಯಲ್ಲಿ ಮುಸ್ಲಿಮರ ಸಂತಾನ ಹುಟ್ಟುತ್ತೆ. ಇವತ್ತು ಅವ್ರನ್ನ ನಾವು ನಮ್ಮ ವೈರಿಗಳು ಅಂತ ತಿಳಿದು ನಮ್ಮ ಜನರನ್ನ ಅವ್ರ ವಿರುದ್ಧ ಎತ್ತಿಕಟ್ಟಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇರ್ಲಿ ಬಿಡಿ, ಅದು ರಾಜಕಾರಣ, ಅದನ್ನ ಹೇಳಕ್ ಹೋಗಲ್ಲ. ಆದರೆ ವಾಸ್ತವ ಸಂಗತಿ ಏನು ಅಂದ್ರೆ, ಮುಸ್ಲಿಮರ ದಾಳಿಗೆ ಕಾರಣ ಯಾರು, ಯಾಕೆ? ಒಂದು ಕಡೆ ಸುಮಾರು 1,500 ವರ್ಷಗಳ ಕಾಲ, 10ನೇ ಶತಮಾನದ ತನಕ, 2 ಕ್ರಿಸ್ತಪೂರ್ವ 500, ಅಲ್ಲಿಂದ ಚಂದ್ರಗುಪ್ತ ಮೌರ್ಯನ ಕಾಲದಿಂದಲೂ 1,500 ವರ್ಷಗಳ ಕಾಲ ದೇವಾಲಯಗಳಲ್ಲಿ ಸಂಗ್ರಹವಾಗಿದ್ದ ಸಂಪತ್ತೇ ಕಾರಣ. ಆ ರೀತಿ ಸಂಪತ್ತು
ಸಂಗ್ರಹ ಆಗೋದಕ್ಕೆ ಕಾರಣ ಆ ಚಾಣಕ್ಯನಂತ ಮಹಾನ್ ಕಲೆಗಾರ ಕಾರಣ. ಇವತ್ತಿಗೂ ಕೂಡ ಅವನು ರೂಪಿಸಿದ ಈ ಕಾನೂನುಗಳಿದಾವಲ್ಲ, ಇವೇನು ನಮ್ಮ ಜನರ ಮನಸ್ಸಿಂದ ಮರೆಯಾಗಿಲ್ಲ. ಬಿಡಿ, ಈ ತರ ಒಂದು ದೇಶದಲ್ಲಿ ಬೇರೆ ಪರಕೀಯರದ ದಾಳಿಗಳು ಇವೆಲ್ಲ ನಡೀತವೆ. ಇವೆಲ್ಲದರ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಮುಖ್ಯವಾಗಿ ತೆರಿಗೆ ವ್ಯವಸ್ಥೆ ಹೆಂಗಿತ್ತು ಅಂತ ಹೇಳ್ಬೇಕಾಯ್ತು ನೋಡಿ. ಅದನ್ನ ಬಿಟ್ಟೆ ಅದಕ್ಕೆ ದಾಸಿಬಯ್ಯ ಹೇಳಿದ್ದು ತೆರಿಗೆ ವ್ಯವಸ್ಥೆ ಅಂತ. ನಮ್ಮ ಡಾಕ್ಟರ್ ಸಿ ವೀರಣ್ಣ ಅಂತ ನಮ್ಮ ಗುರುಗಳಿದ್ದಾರೆ, ಅವರು ಕಾಯಕ ಜೀವಿಗಳ ಚಳುವಳಿ ಅಂತ ಒಂದು ಸಣ್ಣ ಪುಸ್ತಕ, ಕನ್ನಡಿಗರೆಲ್ಲರೂ ಓದ್ಬೇಕು, ಅದು ತುಂಬಾ ಸಣ್ಣ, ಒಂದು 40-50 ಪುಟದ ಪುಸ್ತಕ ಕಣ್ರಿ ಅದು. ಕಾಯಕ ಜೀವಿಗಳ ಚಳುವಳಿ ಅಂತೇಳಿ ಡಾಕ್ಟರ್ ಸಿ ವೀರಣ್ಣ ಬರೆದಿರೋದು. ಅದರೊಳಗಡೆ ಎಂತೆಂಥ ತೆರಿಗೆಗಳಿದ್ದೋ ಅಂತೇಳಿ ಹೇಳ್ತಾರೆ. ಏನು ಹೆಣ ತೆರಿಗೆ, ಸತ್ತೋದ್ರೆ ಟ್ಯಾಕ್ಸು, ಆಮೇಲೆ ಯಾರಾದ್ರೂ ಹುಟ್ಟಿದ್ರೆ ಟ್ಯಾಕ್ಸು, ಆಮೇಲೆ ಚಪ್ಪರ ತೆರಿಗೆ, ಚಪ್ರ ಮದುವೆ ಮಾಡೋದಕ್ಕೆ ಚಪ್ರ ಹಾಕಿದ್ರೆ ಅದಕ್ಕೆ ತೆರಿಗೆ, ವಸ್ತ್ರ ತೆರಿಗೆ, ಇಂಥ 108. ಆಮೇಲೆ ರಾಜರು ಊರೊಳಗೆ ಬಂದ್ರೆ ರಾಜರಿಗೆ ತೆರಿಗೆ, ಆಮೇಲೆ ರಾಣಿ ಬಂದ್ರೆ ರಾಣಿಗೆ ಕೊಡಬೇಕಾಗಿರುವಂತ ದರ್ಶನ ತೆರಿಗೆ ಅಂತ ಅದ್ರ ಹೆಸರು. ಅವ್ರನ್ನ ರಾಜನ ನೋಡಕ್ಕೆ ತೆರಿಗೆ, ರಾಜನಿಗೆ ಮಕ್ಕಳಾದ್ರೆ ಪುತ್ರೋತ್ಸವ ತೆರಿಗೆ, ಅವರಿಗೂ ತೆರಿಗೆ ಕೊಡಬೇಕಾಗಿತ್ತು. ಇದೆಲ್ಲದ್ರ ಎಂತ ಹೀನಾಯವಾದಂತ ಒಂದು ವ್ಯವಸ್ಥೆ ಇತ್ತು ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ದಪ್ಪನೆಯ ಸ್ತನಗಳಿದ್ರೆ ಮೊಲೆಗಂದಾಯ ಅಂತ ಕಟ್ಟಬೇಕಾಗಿತ್ತು. ಇದನ್ನ ನಂಬಕ್ ಸಾಧ್ಯ ಇದೆಯಾ? ಕೇರಳದಲ್ಲಿರುವ ನಂಗೇಲಿ ಅದಕ್ಕೆ ಎಂತ ಪ್ರತಿರೋಧವನ್ನ ಒಡ್ಡಿದ್ಲು ಅನ್ನೋಂಥ ನೆನಪು ಮಾಡಿ ತನ್ನ ಮೊಲೆಗಳನ್ನೇ ತೆರಿಗೆ ಬೇಕೆಂದ್ರೆ ನಿಮ್ಗೆ ತಗೊಳ್ರು ಅಂತ ಕತ್ತರಿಸಿ ಕೊಟ್ಬಿಡ್ತಾಳೆ. ಎಂತ ನೋವು, ಅವಮಾನ, ಹಿಂಸೆ ನೋಡಿ. ಮೊಲೆಗಂದಾಯ ಇದು ಇತ್ತು. ಈ ತರ ಅನ್ಯಾಯವಾಗಿ ತೆರಿಗೆಗಳನ್ನ ನಮ್ಮ ಜನಗಳಿಂದ ಸಂಗ್ರಹ ಮಾಡ್ತಾ ಇದ್ರು. ಈ ಸಂಕಟವನ್ನ ತಾಳಲಾರದ ಶ್ರಮಜೀವಿಗಳು ಮಗ್ಗ ತೆರಿಗೆ ಅಂತ ಇರೋದು, ನೂಲ್ನೆಯವರ್ಗೆ ಅವ್ರಿಗೆ ತೆರಿಗೆ ಟ್ಯಾಕ್ಸ್ ಹಾಕೋದು. ಸೊ ಇಂಥ ಎಲ್ಲ ಶ್ರಮಜೀವಿಗಳು ಕೂಡ ಒಟ್ಟಾಗಿ ನಮಗಾಗಿ ಒಬ್ಬ ನಾಯಕ ಬರಲಿ ಅಂತ ಕಾಯ್ತಾ ಇರ್ತಾರೆ. ಆ ನಾಯಕ ಬೇರೆ ಯಾರು ಅಲ್ಲ, ಇವತ್ತು ನಮ್ಮ ಸರ್ಕಾರ ಘೋಷಣೆ ಮಾಡಿರುವ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವ ಮಹಾನ್ ಶರಣ ವಿಶ್ವಗುರು ಬಸವಣ್ಣನವರು ಬರ್ತಾರೆ. ಬಸವಣ್ಣನವರು ಬಂದ್ರು ಅಂದ್ರೆ ಕಲ್ಯಾಣದಲ್ಲಿ ಇರ್ತಾರೆ. ಎಂಥ ಬುದ್ಧಿವಂತಿಕೆ ಬಸವಣ್ಣನವರಿಗೆ. ಚಿಕ್ಕ ವಯಸ್ಸಿನಲ್ಲೇ ನೋಡಿ, ಯೋಚನೆ ಮಾಡಿ, 8 ವರ್ಷದ ಹುಡುಗ. ಬಸವಣ್ಣನನ್ನ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ, ಇರ್ಲಿ ಪರವಾಗಿಲ್ಲ. ಅಲ್ಲಿ ಆ 8 ವರ್ಷದ ಬಾಲಕನಾದ ಬಸವಣ್ಣನವರಿಗೆ ಜನಿವಾರ ಹಾಕೋದಕ್ಕೆ ಅಂತ ಅವರ ತಂದೆ ತಾಯಿ ನಿರ್ಧಾರ ಮಾಡಿ ಅದನ್ನ ಹಾಕ್ತಾರೆ. ಆಯ್ತು, ಇವನು 8 ವರ್ಷದವನು ಜನಿವಾರ ಹಾಕಕ್ ಬರ್ತಾರೆ. ಅಲ್ಲಿ ಈತನಿಗಿಂತ ಒಂದು 2-3 ವರ್ಷ ವಯಸ್ಸಿನಲ್ಲಿ ದೊಡ್ಡವಳಾದ ಅವರ ಅಕ್ಕ ನಾಗಮ್ಮ ಇರ್ತಾಳೆ. ಬಸವಣ್ಣ ಕೇಳ್ತಾರೆ, ಬಾಲಕ ಬಸವಣ್ಣ ಕೇಳೋದು, ಏನ್ ಬಹಳ ದೊಡ್ಡ ವಯಸ್ಸಾದ ಹುಡುಗ ಅಲ್ಲ, 8 ವರ್ಷದ ಹುಡುಗ. ಅಪ್ಪ, ಇದು ನನಗೇನೋ ಜನಿವಾರ ಹಾಕ್ತೀರಿ ಸರಿ, ನಮ್ಮ ಅಕ್ಕನಿಗೂ ಹಾಕ್ಬೇಕಲ್ವಾ? ನಮ್ಮ ಅಕ್ಕ ಏನ್ ತಪ್ಪು ಮಾಡಿದಾಳೆ? ಅವಳಿಗೆ ಅವಳು ಮೊದಲು ಹುಟ್ಟಿದವಳು, ಅವಳಿಗೆ ಹಾಕ್ಬೇಕು. ಹೆಂಗಸರಿಗೆ ಜನಿವಾರ ಹಾಕಂಗಿಲ್ಲ ಅಂದ್ಬಿಡ್ತಾರೆ. ನಮ್ಮ ಅಕ್ಕನಿಗಿಲ್ಲದ್ದು ನನಗೇಕೆ ಅಂತೇಳಿ ಕರ್ಮಲತೆಯಂತಿದ್ದ ಜನ್ನಿಗೆಯಂ ಕಿತ್ತೆಸೆದಂ ಅಂತ ಹರಿಹರ ಬರೀತನ್ರಿ ಬಸವರಾಜ ದೇವರ ರಗಳೆಯಲ್ಲಿ. ಆ ಜನಿವಾರ ಬಸವಣ್ಣನವರಿಗೆ ಹೇಗೆ ಕಂಡಿತು ಅಂದ್ರೆ, ಕರ್ಮಲತೆಯಂತಿದ್ದ ಜನ್ನಿಗೆಯಂ ಕಿತ್ತೆಸೆದಂ. ಅದು ಕರ್ಮಲತೆಯ ಹಾಗೆ ಹೆಣಬಾರವಾಗಿ ತನ್ನ ಹೆಗಲೆ ಏರ್ಕೊಳ್ತಾ ಇದೆಯಲ್ಲ ಅಂತೇಳಿ ಭಾವಿಸಿ, ತನ್ನ ಅಕ್ಕನಿಗಿಲ್ಲದ್ದು ನನಗೆ ಇದರ ಅಗತ್ಯ ಇಲ್ಲ ಅಂತೇಳಿ ಬಸವಣ್ಣನವರು ಆ ವಯಸ್ಸಿನಲ್ಲಿ ಕಿತ್ತೆಸ್ದು ಅಲ್ಲಿಂದ ಕೂಡಲ ಸಂಗಮಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಶಿಕ್ಷಣ ಎಲ್ಲ ಆಗುತ್ತೆ. ಅಲ್ಲಿಂದ ಅವರು ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಅವ್ರ ಮಾವ ಬಿಜ್ಜಳನ ಮಂತ್ರಿ ಆಗಿರ್ತಾರೆ. ಅವ್ರ ಮಾವನ ಮಗಳನ್ನ ಮದುವೆ ಆಗಿ ಅಲ್ಲಿ ಭಂಡಾರಿ ಕೆಲಸಕ್ಕೆ ನೇಮಕ ಆಗ್ತಾರೆ. ಅಲ್ಲಿ ಒಳ್ಳೆ ತನ್ನ ಪ್ರತಿಭೆಯನ್ನು ತೋರಿಸೋದ್ರ ಮೂಲಕ ಮುಂದುವರೆದು ಬಸವಣ್ಣ ಕಲ್ಯಾಣದ ಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ರಾಜಕಾರಣದಲ್ಲೂ ಬಸವಣ್ಣನವರಿಗೆ ಬಹಳ ದೊಡ್ಡ ನಂಟಿತ್ತು. ರಾಜಕಾರಣದ ಎಲ್ಲ ಇದನ್ನು ಅವರು ನೋಡ್ತಾ ಇದ್ರು, ಹತ್ತಿರದಿಂದ ನೋಡ್ತಾ ಇದ್ರು. ನೋಡಿ, ರಾಜಕಾರಣದ ಒಳಗೆ ಇದ್ದಾಗ್ಯೂ ಬಸವಣ್ಣನಲ್ಲಿರುವ ಮಾನವೀಯ ಪ್ರಜ್ಞೆ ಮತ್ತು ಪ್ರಭುತ್ವದ ತಪ್ಪುಗಳನ್ನ ಕಂಡು ವಿರೋಧಿಸುವ ಪ್ರಜ್ಞೆ ಬಹಳ ಗಟ್ಟಿಯಾಗಿತ್ತು ಅನ್ನೋದಕ್ಕೆ ಅವರದೊಂದು ವಚನ ಸಾಕ್ಷಿ. ನಾವೇನ್ ಮಾಡ್ತೀವಿ ಈ ಕಾಲದಲ್ಲಿ, ಪ್ರಜಾಪ್ರಭುತ್ವದ ಕಾಲದಲ್ಲಿ, ಯಾರೋ ಒಬ್ಬ ರಾಜಕಾರಣಿ ಬಂದ್ರೆ ಸಾರ್ ನಮಸ್ಕಾರ ಸಾರ್ ಅಂತ ಹೋಗಬೇಕಾದ್ರೆ ಅವ್ರ ಕಾಲಿಗೆ ಬಿದ್ದು ಬಿಡ್ತೀವಿ. ಆ ತರದ ಒಂದು ಮನಸ್ಥಿತಿಯವರು ನಾವು. ನಮ್ಮ ಜನ ನಮ್ಗೆ ರಾಜಕಾರಣಿ, MLA, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಬಹಳ ದೊಡ್ಡ ಗೌರವ. ನಾವು ತಿಳಿಯೋದೇ ಇಲ್ಲ. ಅವರು ನಮ್ಮ ಹಾಗೆ ಮನುಷ್ಯರು, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಜೊತೆಲೇ ಹುಟ್ಟಿ ಬೆಳೆದವರು. ಇವತ್ತು ಆ ಸ್ಥಾನಗಳಲ್ಲಿ ಸಂವಿಧಾನದ ಬಲದಿಂದ ಹೋಗಿದ್ದಾರೆ ಅನ್ನೋಂಥದ್ದನ್ನು ನಾವು ತಿಳಿಯೋದಿಲ್ಲ. ಅವ್ರಿಗೆ ಅತೀವವಾಗಿ. ಮತ್ತೆ ಹಿಂದಿನ ಕಾಲದೊಳಗೆ ಹೆಂಗಿತ್ತು, ರಾಜ ಮಹಾರಾಜರ ಎದುರುಗಡೆ ಹಿಂಗ್ ನಿಂತ್ಕೊಳ್ಳೋಗಿರಲಿಲ್ಲ, ಕೈ ಕಟ್ಕೊಂಡು ನಡಬಗ್ಸಿ ಹಿಂಗಿರ್ಬೇಕಾಗಿತ್ತು. ನಡ್ಕೊಂಡು ಹೋಗ್ಬೇಕಾದ್ರೆ ಈ ತಿರ್ಕೊಂಡು ಹೋಗಂಗಿಲ್ಲ, ಹಿಂದ್ ಮಕ್ನಾಗ ನಡ್ಕೊಂಡು ಹೋಗ್ಬೇಕು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ.
ಅಂಥ ಪ್ರಭುತ್ವದ ಎದುರುಗಡೆ, ಪ್ರಜಾಪ್ರಭುತ್ವ ಇಲ್ಲದ ಕಾಲದಲ್ಲಿ ಬಸವಣ್ಣ ಒಂದು ವಚನದಲ್ಲಿ ಪ್ರಭುತ್ವದ ವಿರುದ್ಧವಾಗಿ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ವ್ಯಾಧನೊಂದು ಮೊಲನ ಕೊಂದು ತಂದರೆ ತಾಮುಂದು ನಾಮುಂದು ಎಂದು ಹಾಗಕ್ಕೆ ಬಿಲಿವರಯ್ಯ, ನೆಳನಾಳ್ದನ ಹೆಣವನೊಂದು ಅಡಕೆಗೆ ಕೊಂಬರಿಲ್ಲ. ಏನಿದ್ರ ಅರ್ಥ ಯೋಚನೆ ಮಾಡಿ. ವ್ಯಾಧನೊಂದು, ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಬೇಟೆಯಾಡಿ ಒಂದು ಮೊಲವನ್ನ ಕೊಂದು ತಂದರೆ, ಅವನೇನು ಜೀವಂತ ಮೊಲ ತರಲ್ಲ, ಒಂದು ಮೊಲದ ಹೆಣವನ್ನ ತಗೊಂಡ್ಬರ್ತಾನೆ. ಆ ಮೊಲನ ಹಿಡ್ಕೊಂಡು ಬಂದು ಮೊಲದ ಮಾಂಸ ಯಾರಿಗೆ ಬೇಕು ಅಂತ ಕೂತ್ಕೊಂಡು ಹೋದ್ರೆ ಜನ ಏನ್ ಮಾಡ್ತಾರೆ, ನನಗ್ ಬೇಕು ಅಂತ ಹಾಗಕ್ಕೆ ಹಣಕ್ಕೆ ಕೊಳ್ಳುತ್ತಾರೆ. ಆದ್ರೆ ರಾಜ ಇದ್ದಾನಲ್ಲ ಪ್ರಭು, ಈ ನೆಲವನ್ನ ಆಳಿದಂತ ದೊರೆ ಇವನು, ಈ ನೆಲನಾಳ್ದನ ಹೆಣವನ್ನು ಒಂದು ಅಡಕೆಗೆ ಕೊಂಬರಿಲ್ಲ. ಈ ನೆಲವನ್ನು ಆಳಿದಂತ ದೊರೆಯ ಹೆಣ ಬಿದ್ದಿದೆ ಅಂದ್ರೆ ಒಂದು ಅಡಕೆಗೆ ಕೂಡ ಯಾರು ತಗೊಳ್ಳಲ್ಲ. ಅದು ಒಂದು ಅಡಕೆ ಬೆಲೆಯೂ ಇಲ್ವಲ್ಲಯ್ಯ ರಾಜ ನಿನ್ನ ದೇಹಕ್ಕೆ ಅನ್ನುವಂಥ ಒಂದು ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಈ ಪ್ರಜ್ಞೆ ಕನ್ನಡದಲ್ಲಿ ಪಂಪನಿಂದಲೂ ಶುರುವಾಗುತ್ತೆ. ಅವನು ಅರಿಕೇಸರಿ ಎನ್ನುವ ಜೊತೆಯಲ್ಲೇ ಇರ್ತಾನೆ, ಅವನ ಆಶ್ರಯದಲ್ಲಿರ್ತಾನೆ. ಪಂಪ ಮಹಾಕವಿ, ಕನ್ನಡದ ಮೊದಲನೇ ಕವಿ. ಆದ್ರೆ ಎಲ್ಲಿ ಬೇಕೋ ಟೈಮ್ ನೋಡ್ಕೊಂಡು ರಾಜನ ವಿರುದ್ಧನೇ ಮಾತಾಡ್ಬಿಡ್ತಾನೆ. ಆ ಇಳಾಧೀನಾಥನನ್ನು ಓಲೈಸುವುದು ಕಡು ಕಷ್ಟ ಕಣ ಅಂತ ಒಂದ್ ಕಡೆ ಪಂಪ ಹೇಳ್ತಾನೆ. ಅರಿಕೇಸರಿಯನ್ನ ಮಹಾಭಾರತದ ಅರ್ಜುನನಿಗೆ ಸಮೀಕರಿಸಿ ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯವನ್ನು ಬರಿತಾ ಇದ್ರು. ಸಮಯ ಸಂದರ್ಭ ಬಂದ್ರೆ ಕರ್ಣ ದೊಡ್ಡವನು ಅಂತ ಹೇಳ್ತಾನೆ. ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಹೇಳ್ಬಿಡ್ತಾನೆ, ಅರ್ಜುನ ರಸಾಯನ ಅಂತ ಹೇಳಲ್ಲ. ಈ ರೀತಿಯಾಗಿ ಪ್ರಭುತ್ವದ ವಿರುದ್ಧವಾಗಿ ಮಾತಾಡುವಂತ ಅನೇಕ ಸಂದರ್ಭಗಳಲ್ಲಿ ನಮ್ಮ ಕವಿಗಳು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ನಮ್ಮ ಕಾಲದಲ್ಲಿ ಕುವೆಂಪು ಅದ್ ಮಾಡ್ತಾರೆ ಕಣ್ರಿ. ಅಖಂಡ ಕರ್ನಾಟಕ ಪದ್ಯ ಓದಿ, ಯಾರೋ ಒಬ್ಬ ಮಂತ್ರಿ ಏನೋ ಒಂದು ನೋಟಿಸ್ ಕೊಟ್ಟ ಅಂತ ಅದಕ್ಕೆ ಕೊಟ್ಟ ಉತ್ತರ ಇದು. ಏನ್ ನೀನ್ ಯಾವ ಸೀಮೆ ಮಂತ್ರಿನೆಯ? ನಮ್ದು ಮಂತ್ರಿ ಮಂಡಲ ಬಹಳ ದೊಡ್ಡದು. ಪಂಪನಿಲ್ಲಿ ಮುಖ್ಯಮಂತ್ರಿ, ನೃಪತುಂಗನ ಚಕ್ರವರ್ತಿ, ಹರಿಹರ, ರಾಘವಾಂಕ, ಬಸವೇಶ್ವರ, ಅಲ್ಲಮಪ್ರಭು ಇವರೆಲ್ಲ ನಮ್ಮ ಮಂತ್ರಿ ಮಂಡಲದ ಕ್ಯಾಬಿನೆಟ್ ಸದಸ್ಯರು. ನಿಮ್ದು 5 ವರ್ಷಕ್ಕೊಂದ್ಸರಿ ಬಂದು ಹೋಗುವಂತಹ ಮಂತ್ರಿಮಂಡಲ ಆದ್ರೆ ನಮ್ದು ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ಅನ್ನುವಂಥ ಮಾತನ್ನ ಈ ನಮ್ಮ ಕಾಲದ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ ಹೇಳಿದ್ದಾರೆ ಕುವೆಂಪು. ಅಂದ್ರೆ ಇದು ಕನ್ನಡ ಪ್ರಜ್ಞೆ, ಪ್ರಭುತ್ವವನ್ನ ಬೇಕಾದ ಸಂದರ್ಭದಲ್ಲಿ ಎದುರಿಸಿ ನಿಲ್ಲಬಹುದಾದಂಥ ಸಾಮರ್ಥ್ಯವನ್ನ ಕನ್ನಡ ಕವಿಗಳು ಪಂಪನಿಂದ ಕುವೆಂಪು ಅವ್ರ ತನಕ ಇವತ್ತಿಗೂ ಕೂಡ ನಮ್ಮ ಅನೇಕ ಕವಿಗಳು ಅದನ್ನ ಮಾಡ್ತಾ ಇದ್ದಾರೆ. ನೋಡಿ, ಹೀಗೆ ಪ್ರಭುತ್ವವನ್ನ ವಿರೋಧಿಸ್ತಾರೆ ಬಸವಣ್ಣ, ಇವರೆಲ್ಲರನ್ನು ಸಂಘಟಿಸ್ತಾರೆ. ಇವರ ಆಲೋಚನೆ ಹೆಂಗ್ ನೋಡಿ, ಒಂದು ತೆರಿಗೆ ಕಟ್ಟಿ ಸೋತು ಸುಣ್ಣವಾಗಿದ್ದಂಥ ಜನ ಒಂದ್ ಕಡೆ, ಹಸಿವು ಮತ್ತು ಅವರಿಗೆ ಆದಾಯ ಇಲ್ಲ, ದುಡಿಮೆ ಇಲ್ಲ. ನಮ್ಮ ದೇಶದ ಹಣೆ ಬರ ಏನ್ ಗೊತ್ತಾ? ನಮ್ಮ ದೇಶದಲ್ಲಿ ದೇಹ ಶ್ರಮಕ್ಕೆ ಬೆಲೆಯೇ ಇಲ್ಲ, ಮರ್ಯಾದೆಯೂ ಇಲ್ಲ. ಬುದ್ಧಿಯನ್ನ ಬಳಸುವವನಿಗೆ ಆದಾಯವೂ ಜಾಸ್ತಿ, ಮರ್ಯಾದೆಯೂ ಜಾಸ್ತಿ. ಯಾರೋ ಒಬ್ಬ ಹೊಲದಲ್ಲಿ ಹೊಲ ಉಳ್ತಾ ಇದ್ದಾನೆ, ಶ್ರಮ ಪಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ನಾವು ಮರ್ಯಾದೆ ಕೊಡಲ್ಲ, ಮತ್ತು ಅವನು ಬೆಳೆಯುವ ಬೆಳೆಗೆ ಬೆಲೆಯನ್ನು ಕೊಡಲ್ಲ. ಆಗ್ಲಿ ಅವನಿಗೇನಾದ್ರೂ ಒಂದು ಗೌರವ ಕೊಡ್ತೀವ? ಕುವೆಂಪುರೇ ಕೊಟ್ಟಿದ್ದು ಮತ್ತೆ ಅದೇ ಗೌರವನ. ಉಳುವ ಯೋಗಿಯೇ ನೋಡಲ್ಲಿ ಅಂತ ರೈತನನ್ನ ಯೋಗಿಯ ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ದು ಮಹಾಕವಿ ಕುವೆಂಪು ಹೊರತು ಇನ್ಯಾರೂ ಅಲ್ಲ. ರೈತನಿಗೆ ಗೌರವ ಕೊಡಲ್ಲ. ಬೀದಿಯಲ್ಲಿ ಕಸ ಗುಡಿಸುವಂತ ಜನ ಬೆಳಗ್ಗೆ ಎದ್ದು ಬಂದು ಕಸ ಗುಡಿಸ್ತಾರೆ. ನಾವು ಅವ್ರಿಗೆ ಯಾವತ್ತಾದ್ರು ನಮಸ್ಕಾರ ಮಾಡಿ, ಅಮ್ಮ ಚೆನ್ನಾಗಿದೆಯೇನಮ್ಮ, ತಗೊಳಮ್ಮ ಒಂದು ಅರ್ಧ ಲೋಟ ಟೀ ಕುಡಿ, ಏನಮ್ಮ ಸಮಾಚಾರ, ನಿನ್ ಮಕ್ಕಳು ಏನ್ ಮಾಡ್ತಾರೆ, ನಿನ್ ಕಷ್ಟ ಸುಖ ಏನು ಅಂತ ಏನಾದ್ರು ವಿಚಾರಿಸ್ತೀವ? ಏನೂ ಇಲ್ಲ. ಅಂದ್ರೆ ದುಡಿಯುವವರಿಗೆ ನಾವು ಗೌರವ ಕೊಡಲ್ಲ. ಹೋಗ್ಲಿ, ಅವರಿಗೆ ಆದಾಯ, ರೈತನಿಗೆ ಏನು ಆದಾಯ ಇದೆ? ಆಮೇಲೆ ರೈತರ ಆತ್ಮಹತ್ಯೆಗಳು ಎಷ್ಟು ನಡೀತಾ ಇದ್ದಾವೆ, ಯಾಕೆ ನಡೀತಾ ಇದ್ದಾವೆ? ಮತ್ತು ಬೀದಿಲಿ ಕಸ ಗುಡಿಸೋರು ಅಥವಾ ಯಾವುದೋ ಟ್ಯಾಕ್ಸಿ ಓಡಿಸೋರು, ಬಸ್ ಓಡಿಸೋ ಡ್ರೈವರ್ಗಳು, ಆಟೋ ರಿಕ್ಷಾ ಚಾಲಕರು, ಈ ತರದ ಜನ ಇದ್ರಲ್ಲ, ಕಾರ್ಮಿಕರು, ಆಮೇಲೆ ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಬಂದು ಬಿಲ್ಡಿಂಗ್ ಕಟ್ತಾರಲ್ಲ, ಗುಲ್ಬರ್ಗ, ರಾಯಚೂರು, ಇನ್ನೆಲ್ಲಿಂದನೋ ಬಂದು ಪಾಪ ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಟೆಂಟ್ಗಳು, ಸಣ್ಣ ಸಣ್ಣ ಟೆಂಟ್, ಬೆಂಗಳೂರಿನಲ್ಲಿ ನೋಡಿ ಗಮನಿಸಿ ಗೊತ್ತಾಗುತ್ತೆ. ಸಣ್ಣ ಸಣ್ಣ ಟೆಂಟ್ಗಳಲ್ಲಿ ಇದ್ದುಕೊಂಡು, ಆ ತಗಡಿನ ಶೀಟ್ಗಳಲ್ಲಿ ಇದ್ದುಕೊಂಡು ಅವರು ಕೆಲಸ ಮಾಡಿ ನಮಗಾಗಿ ಮನೆ ಕಟ್ಟಿ ಈ ಇಡೀ ಬೆಂಗಳೂರನ್ನ ಕಟ್ಟಿಕೊಡ್ತಾವ್ರಲ್ಲ, ಅವ್ರಿಗೆ ಕೂಲಿ ಎಷ್ಟು ಕೊಡ್ತೀವಿ ನಾವು? ಅಥವಾ ನಮ್ಮ ಮನೇಲಿ ಪಾತ್ರೆ ತೊಳೆಯಕ್ಕೆ ಬರೋರಿಗೆ, ಕಸ ಗುಡಿಸೋರಿಗೆ ಏನು ಕೊಡ್ತೀವಿ ನಾವು? ಅವ್ರಿಗೆ ಏನು ಮರ್ಯಾದೆ ಕೊಡ್ತಾ ಇದ್ದೀವಿ, ಏನು ಗೌರವ ಕೊಡ್ತಾ ಇದ್ದೀವಿ? ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ದೇಹವನ್ನ ಬಳಸಿ ಕೆಲಸ ಮಾಡುವವರಿಗೆ, ಶ್ರಮಜೀವಿಗಳಿಗೆ ಆದಾಯವೂ ಇಲ್ಲ, ಮರ್ಯಾದೆಯೂ ಇಲ್ಲ. ಅದೇ ನಾನೇನೋ ಪುಸ್ತಕ ಇಟ್ಕೊಂಡು ಪ್ರವಚನ ಮಾಡ್ತೀನಿ, ಲೆಕ್ಚರರು ಅದು ಇದು ಅಂತದ್ದು, ಏನು ನನಗೆ ಮರ್ಯಾದೆ?
ಏನು ಸಿಕ್ಕಾಪಟ್ಟೆ ಸಂಬಳ, UGC ಸ್ಕೇಲು, ಅದು ಇದು ಎಲ್ಲ ಸಿಗ್ತದೆ ನಮ್ಮಂಥವ್ರಿಗೆ. ಆದರೆ ದೇಹ ಬಳಸೋರಿಗೆ ಅದು ಸಿಗ್ತಾ ಇಲ್ವಲ್ಲ. ಇದು ಬಹಳ ಮುಖ್ಯವಾದ್ದು. ಶರಣ ಚಳುವಳಿಯ ಮೂಲ ಕಾರಣ ಇಲ್ಲಿದೆ. ಇಲ್ಲಿ ನಮ್ಮ ವೀರಣ್ಣ ಅವರು ಹೇಳೋದು ಅದೇ ಮಾತನ್ನೇ. ಅದು ಶರಣ ಚಳುವಳಿ ಕೇವಲ ಧಾರ್ಮಿಕ ಚಳುವಳಿಯಲ್ಲ, ಅದು ಕಾರ್ಮಿಕ ಚಳುವಳಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಸೊ ಇದು ಬಹಳ ಮುಖ್ಯವಾದ್ದು. ಈ ರೀತಿ ದುಡಿಯುವ ಜನರು ಎಂತೆಂಥವ್ರು ಬಂದ್ರಲ್ಲಿ, ಅಂಬಿಗರ ಚೌಡಯ್ಯ, ಒಕ್ಕಲಿಗರ ಮುದ್ದಯ್ಯ, ಕುರುಬರ ಕೋಲ ಶಾಂತಯ್ಯ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ಹಡಪದ ಅಪ್ಪಣ್ಣ. ಏನ್ರಿ ಇವರೆಲ್ಲ ಯಾರ್ರಿ? ಏನಾದರೂ ಆ ಕಾಲದಲ್ಲಿ ಇವರಿಗೆ ವಿದ್ಯಾಭ್ಯಾಸ ಮಾಡಕ್ಕೆ, ಮಡಿವಾಳರವನಿಗೆ, ಕ್ಷೌರ ಮಾಡೋವನಿಗೆ, ಹೊಲ ಉಳ ಒಕ್ಕಲಿಗರನಿಗೆ, ಕುರಿಕಾಯ ಕುರುಬನಿಗೆ, ದೋಣಿ ನಡೆಸೋ ಬೆಸ್ತನಿಗೆ, ಇವ್ರಿಗೇನಾದ್ರೂ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾ ಇತ್ತಾ? ಅಂಥವ್ರನ್ನ ಬಹುದೊಡ್ಡ ಜ್ಞಾನಿಗಳನ್ನಾಗಿ ಮಾಡಿ ನಿಲ್ಲಿಸಿದ್ದು ಬಸವಣ್ಣ. ಅದಕ್ಕೆ ಬಸವಣ್ಣ 800 ವರ್ಷಗಳ ಹಿಂದೆಯೇ ನಮ್ಮ ಬಸವಣ್ಣ ವಿಶ್ವಗುರು ಮತ್ತು ನಮ್ಮ ಸಂಸ್ಕೃತಿಗೆ ಬಹುದೊಡ್ಡ ಚೇತನ ಮತ್ತು ನಾಯಕ. ಅಷ್ಟೇ ಅಲ್ಲ, ನೋಡಿ ಮಹಿಳೆಯರು ನೋಡ್ರಪ್ಪ, ನಮ್ಮ ದೇಶದಲ್ಲಿ ನಮ್ಗೆಲ್ಲ ಗೊತ್ತಿದೆ ನಮ್ಮ ಮಹಿಳೆಯರ ಪರಿಸ್ಥಿತಿ, ನಮ್ಮ ತಾಯಿಂದಿರ ಪರಿಸ್ಥಿತಿ ಹೆಂಗಿತ್ತು ಅಂತ. ಇವತ್ತು ಸುಮ್ಮನೆ ನೋಡಿ ಶ್ರೀರಾಮನ ಇದೆಲ್ಲ ಇವತ್ತು ಜನ ಬಹಳ ಜೋರಾಗಿ ಭಜನೆ ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಅವ್ರವ್ರ ಭಕ್ತಿ ಏನೋ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮಲ್ಲಿ ಕನ್ನಡದಲ್ಲಿ ಒಬ್ಬ ಲಕ್ಷ್ಮೀಶ ಅಂತ ಒಬ್ಬ ಕವಿ ಇದ್ದಾನೆ. ಪ್ರಾಸಂಗಿಕವಾಗಿ ನಿಮ್ಗೆ ಇದನ್ನ ಹೇಳಲೇಬೇಕು. ಅವನು ಒಂದು ಜೈಮಿನಿ ಭಾರತ ಅಂತ ಒಂದು ಮಹಾಕಾವ್ಯವನ್ನ ಬರೀತಾನೆ. ಆ ಕಾವ್ಯದಲ್ಲಿ ಸೀತೆಯನ್ನ ರಾಮ ಪರಿತ್ಯಾಗ ಮಾಡುವಂತ ಪ್ರಸಂಗ ಬರ್ತದೆ. ಲಕ್ಷ್ಮಣ ಅಣ್ಣನ ಆಜ್ಞೆಯ ಮೇರೆಗೆ ಸೀತೆ, ತುಂಬಿದ ಬಸರಿಯಾಗಿದ್ದಂಥ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ಏನ್ ಹೇಳ್ತಾನೆ, ಅದಕ್ಕೆ ನೋಡಮ್ಮ, ಏನಿಲ್ಲ, ನೀನು ಗರ್ಭಿಣಿ ಆಗಿದೆಯಲ್ವಾ, ನಿನ್ಗೇನೋ ಗರ್ಭಿಣಿಯ ಬಯಕೆಗಳಿದ್ದಾವಲ್ಲ, ಅಲ್ಲಿಲ್ಲೋ ಋಷಿಮುನಿಗಳನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದೆಯಲ್ವಾ, ಬಾ ಅಣ್ಣ ಹೇಳಿದಾನೆ, ಈ ಕರ್ಕೊಂಡೋಗಿ ನೀನು ಋಷಿಮುನಿಗಳನ್ನ ತೋರಿಸ್ತೀನಿ. ಹಿಂಗ್ರಿ ಹೇಳ್ಬಿಟ್ಟು, ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡೋಗಿ ಅವಳನ್ನ ನಂಬಿಸಿ ತುಂಬಿದ ಗರ್ಭಿಣಿಯನ್ನ ಕಾಡಿನಲ್ಲಿ ಬಿಟ್ಟು ಒಂದು ಮಾತು ಹೇಳ್ತಾನೆ, ಅಮ್ಮ ನೋಡು ಮುಗೀತು, ನಮ್ಮ ಅಣ್ಣನ ಆಜ್ಞೆ ಆಗಿದೆ, ಇದು ರಾಮನ ಆಜ್ಞೆ, ರಾಜಾಜ್ಞೆ. ರಾಮನ ಆಜ್ಞೆ ಅಂದ್ರೆ ಮುಗೀತು, ಯಾರು ಅಪ್ಪಿತಪ್ಪಿ ಹಿಂದೆ ಮುಂದೆ ನೋಡೋವಾಗಿಲ್ಲ. ನಿನ್ನನ್ನ ನಮ್ಮ ಅಣ್ಣ ತ್ಯಜಿಸಿ ಬಿಟ್ಟಿದ್ದಾನೆ, ನೀನು ಇನ್ಮೇಲೆ ಈ ಕಾಡಿನಲ್ಲೇ ಇರಬೇಕು, ನಾನು ಒಬ್ಬನೇ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಆ ಮಾತನ್ನು ಕೇಳಿ ಸೀತೆಗೆ ಗಾಬರಿಯಾಗಿ ದುಃಖ ಆಗಿ ಅಲ್ಲೇ ತಲೆ ತಿರುಗಿ ಬಿದ್ದು ಬಿಡ್ತಾಳೆ. ಬಿದ್ಮೇಲೆ ಅವಳನ್ನ ಉಪಚರಿಸೋದಕ್ಕೆ ಲಕ್ಷ್ಮಣನ ರಥದಲ್ಲಿ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲೂ ನೀರಿಲ್ಲ ರೀ, ಅಲ್ಲೆಲ್ಲೋ ಯಾವುದೋ ಒಂದು ಮರದೆಲ್ಲ ಕಿತ್ಕೊಂಡೋಗಿ ಅಲ್ಲೆಲ್ಲ ಅರಿಯೋ ತೊರೆಯಿಂದ ನೀರು ತಗೊಂಬಂದು ಅವಳ ಮುಖಕ್ಕೆ ಚಿಮುಕಿಸ್ತಾನೆ. ಎಚ್ಚರ ಆದಾಗ ಅವಳು ಹೇಳ್ತಾಳೆ, ಆಯಿತು, ಶ್ರೀರಾಮಚಂದ್ರನನ್ನು ಬಿಟ್ಟುಬಿಟ್ಟ ಸತ್ಯ, ಆದರೆ ರಾಮನನ್ನ ನಾನು ಯಾವ ಕಾರಣಕ್ಕೂ ತೆಗಳುವುದಿಲ್ಲ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಹೆಣ್ಣಾಗಿ ಹುಟ್ಟಿದ ನನ್ನೊಳಗೆ ಅಪರಾಧ ಉಂಟು, ಹೆಣ್ಣಾಗಿ ಹುಟ್ಟಿರುವ ನನ್ನಲ್ಲಿ ಅಪರಾಧವಿದೆಯೇ ಹೊರತು ಆ ಕರುಣಾಳು ರಾಘವನಲ್ಲಿ ಯಾವ ತಪ್ಪು ಇಲ್ಲ. ಆಯ್ತಪ್ಪ ಹೋಗಪ್ಪ ನೀನು, ನಾನು ಹೆಂಗೋ ಈ ಕಾಡಿನೊಳಗೆ ಹೆಂಗೋ ಬದುಕೊಂಡ್ರೆ ಬದುಕಂತೀನಿ, ಹೋಗು ನೀನು ಅಂತ ಕಳೆದು. ಇದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇರುವಂತ ಪ್ರಸಂಗ. ಹೆಣ್ಣಿಗೆ ಇರುವ ಸಂಕಟಗಳ ಬಗ್ಗೆ ಇನ್ನೊಂದು ಉಲ್ಲೇಖ ಕೊಡಬೇಕು ಅಂತಂದ್ರೆ, ಕುಮಾರವ್ಯಾಸ ಮಹಾಕವಿಯ ವಿರಾಟ ಪರ್ವದಲ್ಲಿ ದ್ರೌಪದಿಗೆ ಬಂದ ಸಂಕಷ್ಟ ಇದೆಯಲ್ಲ, ಕೀಚಕನ ಕಾರಣದಿಂದಾಗಿ, ಅದನ್ನ ಅವನಿಂದ ತಪ್ಪಿಸ್ಕೊಳ್ಳೋಕೆ ಅವಳು ಬಹಳ ಪ್ರಯತ್ನ ಮಾಡ್ತಾಳೆ. ಕೊನೆಗೆ ಅಡಿಗೆ ಭಟ್ಟನಾಗಿ ಅಡಿಗೆ ಮನೆಯಲ್ಲಿ ರಾತ್ರಿ ಮಲಗಿದ್ದಂತ ಹೇಳ್ಕೊಳಕ್ಕಾಗಲ್ವಲ್ಲ, ನಾನು ದ್ರೌಪದಿ, ಇವನು ಭೀಮಾ ಅಂತ. ಇವಳು ಕದ್ದು ಮುಚ್ಚಿ ಅಲ್ಲಿಗೆ ಹೋಗಿ ಈ ತರ ಆಗಿದೆ, ಇವನು ಯಾರೋ ಕೀಚಕ ಅನ್ನೋನು ನನಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವನು ತಮಾಷೆ ಮಾಡ್ತಾನೆ ಭೀಮಾ, ಓಹ್ ಇದು ಸರಸಕ್ಕಾದ್ರೆ ಮಿಕ್ಕ 4 ಜನ ಗಂಡಂದಿರ ಹತ್ರ ಬಳಿಗೆ ಹೋಗ್ತೀಯಾ, ಏನಾದ್ರೂ ತೊಂದರೆ ಆದ್ರೆ ಮಾತ್ರ ಭೀಮಾ ಅಂತ ನನ್ನ ಹತ್ರಕ್ಕೆ ಬರ್ತೀಯ ಅಂತ ಇದು ಮಾಡಿದಾಗ ಅವಳಿಗೆ ಬೇಜಾರಾಗತ್ತೆ. ಅವಳು ಹೇಳ್ತಾಳೆ, ನೋಡು ನೀವು ಗಂಡರೋ ನೀವು ಬಂಡರೋ ಅಂತ ಬೈದು ಕೊನೆಗೆ ಹೇಳ್ತಾಳೆ, ನೀನು ಈಗ ಸಹಾಯಕ್ಕೆ ಬರ್ಲಿಲ್ಲ ಅಂದ್ರೆ ಘೋರ ತರದ ವಿಷವನ್ನ ಕೊಡೋದು ನಾನು ನನ್ನ ಪ್ರಾಣವನ್ನ ಕಳ್ಕೊಂಡ್ಬಿಡ್ತೀನಿ. ಇನ್ನೂ ಒಂದು ಮಾತು ಹೇಳ್ತಾಳೆ, ಲೋಕಕ್ಕೆ ಹೇಳುವ ಮಾತು. ಕುಮಾರವ್ಯಾಸ ಭಾರತದಲ್ಲಿ ದ್ರೌಪದಿ ಲೋಕದ ಹೆಂಗಸರಿಗೆ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವೋಲ್ ಅಂತ ಅವಳು. ಎಂಥ ನೋವಿನ ಮಾತು ಅದು. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವೋಲ್, ಈ ಹೆಣ್ಣು ಜನ್ಮ ಸಾಕು ನನಗೆ, ನನ್ನ ಹಾಗೆ ಇನ್ಯಾವ ಹೆಂಗಸು ಇಲ್ಲಿ ಹುಟ್ಟೋದು ಬೇಡ, ಬರೀ ಗಂಡಸರೇ ಹುಟ್ಟುಕೊಳ್ಳಿ ಅನ್ನೋ ರೀತಿಯಲ್ಲಿ ದ್ರೌಪದಿ ತನ್ನ ಸಂಕಟವನ್ನ ವ್ಯಕ್ತಪಡಿಸ್ತಾಳೆ. ಕುಮಾರವ್ಯಾಸ ಬರಿತಾನೆ, ಇದು ಸ್ತ್ರೀ ಸಂಕಟ. ಇಂಥ ಸಂಕಟಗಳಲ್ಲಿ ಸಿಲುಕಿದ್ದ, ಮಾತಿಲ್ಲದ, ಅಕ್ಷರವಿಲ್ಲದ, ವಿದ್ಯೆ ಇಲ್ಲದ, ಉದ್ಯೋಗ ಇಲ್ಲದ ಅಸಂಖ್ಯಾತ ಮಹಿಳೆಯರು ಈ ದೇಶದಲ್ಲಿ ಇವತ್ತಿಗೂ ಇದ್ದಾರೆ. ಬಸವಣ್ಣನ ಕಾಲದಲ್ಲಿ ಇನ್ನೆಷ್ಟಿರ್ಬೋದು, ಸ್ವಾತಂತ್ರ್ಯ ಬಂದಾಗ ಇನ್ನೆಷ್ಟಿರ್ಬೋದು. ಈಗಲಾದ್ರೂ ಸ್ವಲ್ಪ ನಮ್ಮ ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಿ ಯಾವುದೋ ಸಣ್ಣ ಪುಟ್ಟ ಕೆಲಸಗಳಿಗೆ
ಸಣ್ಣ ಪುಟ್ಟ ಕೆಲಸಗಳೇನು ದೊಡ್ಡ ದೊಡ್ಡ ಕೆಲಸಗಳಿಗೆ ಸೇರ್ತಾರೆ. ಇಂಜಿನಿಯರ್ಗಳಾಗ್ತಾರೆ, ಡಾಕ್ಟರ್ಗಳಾಗ್ತಾರೆ, ಮಂತ್ರಿಗಳಾಗ್ತಾರೆ, ಶಾಸಕರಾಗ್ತಾರೆ, ಕಾರ್ಪೊರೇಟರ್ಗಳಾಗ್ತಾರೆ, ಪ್ರಧಾನಮಂತ್ರಿಗಳಾಗ್ತಾರೆ. ಈ ದೇಶದ ರಾಷ್ಟ್ರಪತಿಗಳು ನಮ್ಮ ತಾಯಂದಿರು ಆಗೋದಕ್ಕೆ ಸಾಧ್ಯ ಇದೆ. ಇವತ್ತು ವಿದ್ಯೆ, ಬಾಬಾ ಸಾಹೇಬರ ಸಂವಿಧಾನ ಇರ್ಬೋದು ಮತ್ತು ಪ್ರಜಾಪ್ರಭುತ್ವ ಇರ್ಬೋದು, ಅಕ್ಷರದ ಕಾರಣದಿಂದಾಗಿ ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಹೆಣ್ಣು ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ. ಬಸವಣ್ಣನವ್ರ ಕಾಲದಲ್ಲಿ ಸಾಧ್ಯ ಇತ್ತ ಇದು? ಮೈಸೂರು ಮಹಾರಾಜರ ಕಾಲದಲ್ಲೇ ಇರಲಿಲ್ಲ. ಒಂದೇ ಸ್ಕೂಲು ವಾಣಿವಿಲಾಸ, ಹೇಳಿದ್ದೀನಿ. ಅದಕ್ಕೆ ಮೊದಲಿಲ್ಲ. ನಾವು ಸಾವಿತ್ರಿಬಾ ಫುಲೆ ಅವ್ರನ್ನ ನೆನಪು ಮಾಡ್ಕೋಬೇಕು. ಹೆಣ್ಣು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೋಗಿದ್ದಕ್ಕಾಗಿ ಅವ್ರು ಎಂಥ ಅವಮಾನ ಅನುಭವಿಸಿದ್ರು ಅಂತ. ಆಮೇಲೆ ತಲಕಾಡಿನ ರಂಗೇಗೌಡರನ್ನ, ದಲಿತರ ಮೊಟ್ಟ ಮೊದಲ ವಿದ್ಯಾಗುರು ತಲಕಾಡಿನ ರಂಗೇಗೌಡರನ್ನ ನೆನಪು ಮಾಡ್ಕೋಬೇಕು. ಕುದ್ಮುಲ್ ರಂಗರಾಯರನ್ನ ನೆನಪು ಮಾಡ್ಕೋಬೇಕು. ನೋಡಿ, ಇವರೆಲ್ಲ ಪ್ರಾತಸ್ಮರಣೀಯರು. ನಮ್ಗೆ ಬೆಳಗ್ಗೆ ಎದ್ರೆ ನಮ್ಮ ಪಾಲಿನ ದೇವಾನುದೇವತೆಗಳು ಇವ್ರನ್ನೆಲ್ಲ ನೆನಪು ಮಾಡ್ಕೋಬೇಕು. ಇವತ್ತು ನಮ್ಮ ಹೆಣ್ಣುಮಕ್ಕಳು ಒಳ್ಳೆ ಸ್ಥಾನಮಾನಗಳನ್ನ, ದಲಿತರು, ಶೂದ್ರರು, ಇವರೆಲ್ಲರೂ ವಿದ್ಯೆ, ಉದ್ಯೋಗ, ಅಲಂಕಾರ ಎಲ್ಲವನ್ನು ಪಡ್ಕೊಂಡಿದ್ದಾರೆ. ಬಸವಣ್ಣನವ್ರ ಕಾಲದಲ್ಲಿ ಇವೆಲ್ಲ ಇತ್ತ. ಆದರೆ ಬಸವಣ್ಣನವರ ಪರಿಶ್ರಮ ಎಷ್ಟು ದೊಡ್ಡದು ಅಂತಂದ್ರೆ, ಇಂಥವ್ರನ್ನೆಲ್ಲ ಯಾವ್ಯಾವುದೋ ಜಾತಿಯಲ್ಲಿ ಹುಟ್ಟಿದಂಥ ಜನರನ್ನೆಲ್ಲ ಒಟ್ಟಿಗೆ ಕರೆದು ಅನುಭವ ಮಂಟಪವನ್ನ ಕಟ್ತಾರೆ. ಇದು ಬಹಳ ಜನಕ್ಕೆ ಮೊದಲು ಹೇಳಕ್ ಸಾಧ್ಯ ಇರಲಿಲ್ಲ. ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟ್ ಓದ್ಕೊಂಡು ನಮ್ಮ ಪೊಲಿಟಿಕಲ್ ಸೈನ್ಸ್ ಮೇಸ್ಟರ್ಗಳೆಲ್ಲ ಏನ್ ಪಾಠ ಮಾಡೋರು ಅಂದ್ರೆ, ಇಂಗ್ಲೆಂಡು ಪ್ರಜಾಪ್ರಭುತ್ವದ ಮಾತೃನೆಲ ಅಂತ ಹೇಳೋರು. ಇರ್ಲಿ ಪಾಪ, ಈ ಇಂಗ್ಲಿಷ್ನವ್ರು ಹೇಳ್ಕೊಟ್ಟಿದ್ದ ಪಾಠ ಅವರು ನಮಗೂ ಹೇಳ್ತಾ ಇದ್ರು. ಬಸವಣ್ಣನವ್ರ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ ನಮ್ಮ ಜನ? ಅನುಭವ ಮಂಟಪದ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ? ಅಲ್ಲಮ ಪ್ರಭು ಅವರು ಆ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿ ಕುಳಿತಿದ್ರಲ್ಲ, ಇವತ್ತಿನ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ಗಳು ಕೂತ್ಕೊಳ್ತಾರಲ್ಲ, ಆ ಥರ ಒಂದು ವಿಧಾನಸಭೆಯಲ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಜನರಿಂದ ಆಯ್ಕೆಯಾಗಿ ಹೋದ, ಎಲ್ಲ ಪ್ರದೇಶಗಳಿಂದ ಬಂದ ಸದಸ್ಯರು, ಎಲ್ಲ ಜಾತಿಯ ಸದಸ್ಯರು, ಮಹಿಳಾ ಸದಸ್ಯರು ಪಾರ್ಲಿಮೆಂಟ್ನಲ್ಲಿ, ವಿಧಾನಸಭೆಯಲ್ಲಿ ಇವತ್ತು ಕೂತ್ಕೊಳ್ತಾರಲ್ಲ, ಅದೇ ಮಾದರಿಯಲ್ಲಿ ಅನುಭವ ಮಂಟಪದಲ್ಲಿ ಕೂತ್ಕೊಳ್ತಾ ಇದ್ರು. ಈಗ ಯೋಚನೆ ಮಾಡಿ, ಪ್ರಜಾಪ್ರಭುತ್ವದ ಮಾತೃನೆಲ ಕರ್ನಾಟಕ, ಅದನ್ನು ನಮಗೆ ತೋರಿಸಿಕೊಟ್ಟವರು ನಮ್ಮ ಜಗತ್ವಂದ್ಯರಾದಂಥ ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗಬೇಕಾಗಿರೋದು. ಅರ್ಥ ಮಾಡ್ಕೋಬೇಕು ನಾವು. ನಮಗೆ ನಾವೇ ಇದನ್ನು ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರಿಗೆ ನಾವು? ಹಿಂದಿಯವ್ರಿಗೆ ಹೇಳಕ್ಕಾಗತ್ತಾ? ಇಂಗ್ಲೀಷ್ನವ್ರಿಗೆ ಹೇಳಕ್ಕಾಗತ್ತಾ? ಸಂಸ್ಕೃತದವ್ರಿಗೆ ಹೇಳಕ್ಕಾಗತ್ತಾ? ತಮಿಳ್ನವ್ರಿಗೆ ಹೇಳಕ್ಕಾಗತ್ತಾ? ಕನ್ನಡಿಗರಾದ ನಾವಾದರೂ ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಇದು ಬಹಳ ಮುಖ್ಯವಾದದ್ದು. ಹೀಗೆ ಎಲ್ಲ ಜಾತಿಯವರು ಅಲ್ಲಿ ಸಮೀಕರಣಗೊಳ್ತಾರೆ, ಒಟ್ಟಿಗೆ ಸೇರಿ ಆ ಚಳವಳಿಯನ್ನು ಮಾಡ್ತಾರೆ. ಇದರ ಪರಿಣಾಮ ಏನಾಯಿತು? ಅವಾಗ ಒಂದೇನೋ ಜಾಗೃತಿ ಮೂಡುತ್ತೆ. ಬಸವಣ್ಣನವರು ಕಲ್ಪಿಸಿಕೊಟ್ಟ ತತ್ವಗಳಿದ್ವಲ್ಲ, ಕಾಯಕವೇ ಕೈಲಾಸ ಅನ್ನೋದಿದೆಯಲ್ಲ, ನಿನ್ನ ಕೆಲಸದಲ್ಲಿ ನೀನು ದೇವರನ್ನ ನೋಡು, ಇದೇ ನಿಜವಾದ ಕೈಲಾಸ ಅಂದ್ರಲ್ಲ. ಎಲ್ಲರೂ ಕೆಲಸ ಮಾಡ್ತಾರೆ, ಆಮೇಲೆ ಸಂಗ್ರಹ ಗುಣ ಇರಲಿಲ್ಲ. ಎಲ್ಲ ದುಡಿದ್ಬಿಟ್ಟು ಇವತ್ತೆಲ್ಲ ಸ್ಟಾಕ್ ಮಾಡಿಕೊಂಡು ಇನ್ನು 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಪತ್ತಿರಲಿ ಅಂತ ಇಟ್ಕೊಳ್ಳೋಂಗಿರಲಿಲ್ಲ. ಅವತ್ತು ದುಡಿಬೇಕು, ಉಣ್ಣಬೇಕು, ಅದರಲ್ಲೇ ದಾಸೋಹವನ್ನು ಮಾಡಬೇಕು. ಇದು ಬಹಳ ಮುಖ್ಯವಾದ ಬಸವ ತತ್ವ. ಈ ತತ್ವವನ್ನು ರೂಪಿಸಿದ ಕಾರಣಕ್ಕಾಗಿ ಬಿಜ್ಜಳನ ಸಂಪತ್ತು ಜಾಸ್ತಿ ಆಗುತ್ತೆ. ಬಸವಣ್ಣವ್ರ ಮೇಲೆ ಯಾರೋ ಚಾಡಿ ಹೇಳಿ, ಯಾರೋ ಆ ಮಂತ್ರಿ ಮಂಚಣ್ಣ, ದಾಮೋದರ ಭಟ್ಟ, ಮುಕುಂದ ಭಟ್ಟ, ನಾರಾಯಣ ಕ್ರಮಿತ, ಇವು ಯಾವವು ಇದಾವೆಲ್ರಿ, ಎಲ್ಲ ಕಾಲದಲ್ಲಿ ಇರ್ತವೆ ಇವು. ಕಿತ್ತೂರು ರಾಣಿ ಚೆನ್ನಮ್ಮನ ಹಿಡ್ಕೊಟ್ಟವ್ರು ಅವರೇಯ, ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವ್ರು ಅವರೇಯ, ಟಿಪ್ಪು ಸುಲ್ತಾನ್ ಹಿಡ್ಕೊಟ್ಟವ್ರು ಅವರೇಯ, ಏನು ನಮ್ಮ ಸುಳ್ಯದಲ್ಲಿ ಅಮರ ಸುಳ್ಯದ ಹೋರಾಟ ನಡೀತಲ್ಲ, ಕೆದಂಬಾಡಿ ರಾಮಯ್ಯಗೌಡರು, ಗುಡ್ಡೆಮನೆ ಅಪ್ಪಯ್ಯಗೌಡರು 13 ದಿನಗಳ ಕಾಲ ಮಂಗಳೂರಿನಲ್ಲಿ ಬ್ರಿಟಿಷರ ವಿರುದ್ಧ ಅವ್ರನ್ನ ಓಡಿಸಿ ಬಾವುಟ ಆರಿಸಿ ನಾವು ಸ್ವತಂತ್ರರು ಅಂತ ಘೋಷಿಸಿಕೊಂಡಾಗ ಅವ್ರನ್ನ ಹಿಡ್ಕೊಟ್ಟವರು ಅದೇ ಸಂತತಿಗೆ ಸೇರಿದವರು. ಅವ್ರೇನ್ ಮಾಡ್ತಾರೆ, ಇವರು ಬಿಜ್ಜಳನ ಬಳಿಗೆ ಹೋಗಿ ಚಾಡಿ ಹೇಳ್ತಾರೆ, ನೋಡಿ ಬಸವಣ್ಣ ಎಲ್ಲಾ ಸಂಪತ್ತನ್ನು ತಗೊಂಡೋಗಿ ಶರಣರಿಗೆ ಬಿಟ್ಟಿ ಊಟ ಆಗ್ತಾವನೆ. ಬಿಟ್ಟಿ ಊಟ ಆಗ್ತಾ ಇದ್ರ ಅನುಭವ ಮಂಟಪದಲ್ಲಿ. ಅವರು ದುಡಿದು ತಂದು ಊಟ ಮಾಡ್ತಾ ಇದ್ರು. ನಾನಾ ರೀತಿಯ ಕಾಯಕಗಳನ್ನ ಮಾಡೋರು. ಸೂಳೆ ಸಂಕವೇ ಕೂಡ ತನ್ನ ಕಾಯಕದ ಮೂಲಕವೇ ಸತ್ಯಕ್ಕ ಕೂಡ ಅವಳು ಕಸ ಗುಡಿಸುವ ಜಾಡಮಾಲಿಯ ಕಾಯಕ ಮಾಡ್ತಾ ಇದ್ದವಳು. ಅವಳು ತನ್ನ ಕಾಯಕದ ಮೂಲಕ, ಐದಕ್ಕಿ ಲಕ್ಕಮ್ಮನಂತಹ ಒಬ್ಬ ಶರಣೆ ತನ್ನ ಕಾಯಕದ ಮೂಲಕ, ಅಕ್ಕಿ ಆಯುವ ಕಾಯಕದ ಮೂಲಕ ಅಲ್ಲಿ ಅವರು ದುಡಿಮೆಯನ್ನು ಮಾಡ್ತಾ ಇರ್ತಾರೆ. ಆ ಮಿಕ್ಕಿದ್ದ ಹಣವನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ರು. ಬಿಜ್ಜಳನ ರಾಜ್ಯಕ್ಕೆ ಬೊಕ್ಕಸಕ್ಕೆ ಹೋಗೋದು. ಎಣಿಸಿ ಇವನೇನೋ ಬಸವಣ್ಣ ದುಡ್ಡು ತಿನ್ಬಿಟ್ಟವನೇ ಅಂತ ಅವ್ರು ಕಂಪ್ಲೇಂಟ್ ಮಾಡಿದಾಗ ಬಿಜ್ಜಳ ಆಯ್ತು ಅಂತ ಎಣಿಸಿದ್ರೆ ಹಿಂದೆ ಇದ್ದ ಲೆಕ್ಕಕ್ಕಿಂತ ಈಗ ಸಂಪತ್ತು ಬೊಕ್ಕಸದಲ್ಲಿ ಜಾಸ್ತಿ ಆಗಿರುತ್ತೆ. ಇದನ್ನ ಪವಾಡ ಅಂತ ಒಂದ್ ರೀತಿಯಲ್ಲಿ ಇದು ಪವಾಡ ಕಿಂಗ್ರಿ.
ಸಂಪತ್ತು ಬೊಕ್ಕಸದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಇದು ಪವಾಡ ಅಲ್ವಾ? ಎಂತ ಅದ್ಭುತವಾದಂತ ಆಲೋಚನೆ ನೋಡಿ, ಇದು ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ವಚನದಲ್ಲಿ ಬಸವಣ್ಣ ಹೇಳ್ತಾರೆ, ಊರ ಮುಂದೆ ಹಾಲ ತೊರೆ ಹರಿತಾ ಇರ್ಬೇಕಾದ್ರೆ ಈ ಬಿಜ್ಜಳನ ಭಂಡಾರ ಎನಗೇ ಕೈಯ ಅಂತ ಹೇಳ್ತಾರೆ ಬಸವಣ್ಣ. ನೋಡ್ರಪ್ಪ, ಈ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಸವಣ್ಣ ಎಷ್ಟು ದೊಡ್ಡ ಮನುಷ್ಯ. ಒಬ್ಬ ಆರ್ಥಿಕ ತಜ್ಞ ಬಸವಣ್ಣ, ಒಬ್ಬ ಸಾಮಾಜಿಕ ತಜ್ಞ ಅಷ್ಟೇ ಅಲ್ಲ. ನಾನು ಬಸವಣ್ಣನವ್ರ ಬಗ್ಗೆ, ಕುವೆಂಪು ಅವ್ರ ಬಗ್ಗೆ ಇತ್ತೀಚೆಗೆ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇರ್ತೀನಿ. ಏನು ಅಂದ್ರೆ, ಕನ್ನಡಿಗರು ದಯಮಾಡಿ ಇದನ್ನ ಕೇಳಿಸ್ಕೋಬೇಕು. ನಮ್ಮದು ಕರ್ನಾಟಕ, ಕನ್ನಡ ಭಾಷೆ, ಈ ಕರ್ನಾಟಕ ನೆಲದಲ್ಲಿ ಕನ್ನಡ ಭಾಷೆಯಲ್ಲಿ ಯಾವ ಭಾಷೆಯನ್ನು ನಾವು ಮಾತಾಡ್ತಿದ್ದೀವೋ ಈ ಭಾಷೆ, ನಾವು ಬದುಕ್ತಾ ಇರುವ ಈ ಪುಣ್ಯಭೂಮಿ, ಇಲ್ಲಿ ಎರಡು ಧರ್ಮಗಳು ಹುಟ್ಟಿದ್ದಾವೆ. ಒಂದು 12ನೇ ಶತಮಾನದ ಲಿಂಗಾಯತ ಧರ್ಮ, ಇನ್ನೊಂದು ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಅವರು ರೂಪಿಸಿ ತೋರಿಸಿಕೊಟ್ಟಂತ ವಿಶ್ವಮಾನವ ಧರ್ಮ. ಈಗ ಹೇಳ್ರಪ್ಪ, ನಾವು ಕನ್ನಡಿಗರಾದ ಬಸವಣ್ಣ, ಕನ್ನಡಿಗರಾದ ಕುವೆಂಪು ಅವರು ತೋರಿಸಿದ ಧರ್ಮಗಳನ್ನ ಪರಿಪಾಲಿಸ್ತಾ ಇದ್ದೀವಾ, ಬದುಕ್ತಾ ಇದ್ದೀವಾ, ಸ್ವೀಕರಿಸಿದ್ದೀವಾ? ಇಲ್ವೇ. ನಾವೆಂಥವ್ರು ಅಂದ್ರೆ, ನಮ್ಗೆಲ್ಲ ಹೊರಗಡೆಯಿಂದ ಬರಬೇಕು, ದೇವರು ಹೊರಗಡೆಯಿಂದ ಬರಬೇಕು, ಧರ್ಮ ಹೊರಗಡೆಯಿಂದ ಬರಬೇಕು, ಭಾಷೆ ಹೊರಗಡೆಯಿಂದ ಬರಬೇಕು, ಚರಿತ್ರೆ ಹೊರಗಡೆಯಿಂದ ಬರಬೇಕು, ಸಾಹಿತ್ಯ ಹೊರಗಡೆಯಿಂದ ಬರಬೇಕು. ಎಲ್ಲ ಹೊರಗಡೆದು ಬಹಳ ಶ್ರೇಷ್ಠ. ನಮ್ದು ಅನ್ನೋದ್ರ ಬಗ್ಗೆ ಏನೂ ಇಲ್ಲ. ನೋಡಿ, ಕನ್ನಡದ ಭಾಷೆಯಲ್ಲಿ ಲಿಂಗಾಯತ ಧರ್ಮವನ್ನ ಶೋಧಿಸಿಕೊಟ್ಟ ಆ ಮಹಾಪುರುಷ ಬಸವಣ್ಣನನ್ನ ನಾನು ಪ್ರವಾದಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಪ್ರವಾದಿ ಅಂದ್ರೆ ಒಂದು ಹೊಸ ವಿವೇಕವನ್ನ, ಧರ್ಮವನ್ನ ಜನರಿಗೆ ತೋರಿಸಿಕೊಟ್ಟ ಮಹಾಪುರುಷ. ಒಬ್ಬ ಪೈಗಂಬರ್ ಅವರ ರೀತಿಯಲ್ಲಿ, ಒಬ್ಬ ಕ್ರಿಸ್ತನ ರೀತಿಯಲ್ಲಿ, ಬುದ್ಧನ ರೀತಿಯಲ್ಲಿ ಬಸವಣ್ಣ ಮತ್ತು ಕುವೆಂಪು ಕನ್ನಡದಲ್ಲಿ ನಮ್ಗೆ ಇದನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಕನ್ನಡಿಗರಾದ ನಾವು ಈಗ ಏನ್ ಮಾಡಬೇಕು? ನಾವು ಬಸವಣ್ಣನವ್ರನ್ನು ಫಾಲೋ ಮಾಡೋದಾ, ಅಥವಾ ಎಲ್ಲಿಂದಲೋ ಬಂದ ದೇವರು ಧರ್ಮಗಳನ್ನು ನಮ್ಮ ತಲೆಯ ಮೇಲೆ ಹೊತ್ತುಕೊಂಡು ಅವರ ಪಾದ ಸೇವೆ ಮಾಡಿಕೊಳ್ತಾ ಅವರ ಗುಲಾಮರಾಗಿ ಬದುಕೋದಾ? ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಂದು ಬಹುದೊಡ್ಡ ಸ್ಥಾನವನ್ನ ಕನ್ನಡಿಗನೊಬ್ಬ ಪಡಿಬೇಕು ಅಂತಂದ್ರೆ, ಒಬ್ಬ ಸಾಮಾನ್ಯ ಕನ್ನಡಿಗ, ಹಳ್ಳಿಯಲ್ಲಿರುವ ಬಡ ಕನ್ನಡಿಗ ಪಡಿಬೇಕು ಅಂದ್ರೆ ಅದಕ್ಕೆ ಬಸವ ಪ್ರಜ್ಞೆ ಹಾಗೂ ಕುವೆಂಪು ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳಲೇಬೇಕು. ಅದಾದ್ರೆ ಮಾತ್ರ ನಮಗೆ ಮೋಕ್ಷ ಅಂದ್ರೆ ಸಾವು ಅಲ್ಲ, ಒಂದು ನೆಮ್ಮದಿ ಅಂತ ಅನ್ಕೊಳ್ಳಿ. ಆ ಥರದ ಒಂದು ನೆಮ್ಮದಿ ನಮಗೆ ಸಿಗುತ್ತೆ. ಇದು ಬಹಳ ಮುಖ್ಯವಾದ್ದು. ಬಸವಾದಿ ಶರಣರನ್ನ ಪ್ರತಿ ಕ್ಷಣವೂ ನಾವು ನೆನಪು ಮಾಡ್ಕೋಬೇಕು. ಈ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಅಂತ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನು ನೀಡೋದಕ್ಕೆ ನಾವು ಹಲವಾರು ಜನ, ನಮ್ಮ ಬಸವ ಸಮಿತಿ ಅಧ್ಯಕ್ಷರಾದಂಥ ಅರವಿಂದ ಜತ್ತಿಯವರ ನೇತೃತ್ವದಲ್ಲಿ ಹೋದ್ವಿ. ತುಂಬಾ ಒಂದು 40-45 ಜನ ಸ್ವಾಮೀಜಿಗಳು, ಪರಮ ಪೂಜ್ಯ ಸ್ವಾಮೀಜಿಗಳು ಇದ್ರು. ಒಂದು 15-20 ಜನ ನಾವೆಲ್ಲ ಲೇಖಕರು ಕೂಡ ಹೋಗಿದ್ದೋ. ಅಲ್ಲಿ ತುಂಬಾ ಜನ ಮುಖ್ಯಮಂತ್ರಿಗಳಿಗೆ ಈ ಮಾತುಗಳನ್ನ ಹೇಳಿದ್ರು. ನಾನು ಒಂದು ಮಾತು ಹೇಳಿದೆ. ಆ ಮಾತು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನೋಡಿ ಮುಖ್ಯಮಂತ್ರಿಗಳೇ, ಬಸವಣ್ಣ ಕನ್ನಡಕ್ಕೆ ಅಪಾರವಾದ ಕೊಡುಗೆಗಳನ್ನ 850 ವರ್ಷಗಳ ಹಿಂದೆನೆ ಕೊಟ್ಟಿದ್ದಾರೆ. ಆದರೆ ಕನ್ನಡಿಗರಾದ ನಾವೇನು ಕೊಟ್ಟಿವಿ? ಬಸವಣ್ಣನಿಗೆ ಏನು ಕೊಟ್ಟಿದ್ದೀವಿ? ಏನೂ ಕೊಟ್ಟಿಲ್ಲ. ಒಂದು ಸಣ್ಣ ಗೌರವವನ್ನು ಸಹ ನಾವು, ನಮ್ಮ ಜನ ಹೆಂಗಾಗೋಯ್ತು ಗೊತ್ತಾ? ಬಸವ ಜಯಂತಿ ಅಂದ್ರೆ ಬಸವಣ್ಣವ್ರು ಹುಟ್ಟಿದ್ದನ ಅಲ್ಲ, ನಮ್ಮೂರ್ ದನಕ್ಕೆ ಪೂಜೆ ಅವತ್ತು ಬಸವ ಜಯಂತಿ ಅಂದ್ರೆ ದನಕ್ಕೆ ಸಮಾನವಾದ ರೀತಿಯಲ್ಲಿ ಪರಿಕಲ್ಪಿಸ್ಬಿಟ್ರಲ್ಲ ಈ ಪುರೋಹಿತದ ವರ್ಗದವರು. ಅದ್ರ ಬಗ್ಗೆ ನಾವೇನಾದ್ರೂ ನಮ್ಮ ಜನ ಗಂಭೀರವಾಗಿ ಯೋಚನೆ ಮಾಡಿದ್ವಾ? ಬಸವ ಜಯಂತಿ ಅಂದ್ರೆ ಬಸವಣ್ಣನ ದನ, ನಮ್ಮ ನಂದಿ, ನಮ್ಮ ಎತ್ತುಗಳನ್ನ ಪೂಜೆ ಮಾಡೋದು. ಆ ಬಸವ ಜಯಂತಿ ಅಂದ್ರೆ ಬಸವಣ್ಣನವರು ಹುಟ್ಟಿದ ದಿವಸ. ಅಷ್ಟನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಏನೋ ಹಿಂದಿನ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರವೇ ಇರಬೇಕು ಬಹುಶಃ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣ ಅವ್ರ ಫೋಟೋ ಹಾಕಿ ಅಂತ ಹೇಳಿದ್ದು. ಬಸವ ಜಯಂತಿಗೆ ರಜೆ ಕೊಟ್ಟಿದ್ದು, ರಜೆ ಕೊಡಬೇಕು ಅನ್ನೋದು ಮುಖ್ಯ ಅಲ್ಲ ಅದು. ಆದರೆ ಬಸವಣ್ಣನವ್ರ ಬಗ್ಗೆ ಜನ ಯೋಚನೆ ಮಾಡಲಿ ಅನ್ನೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. ಅದೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ. ನಾನು ಕೇಳಿದ್ದೊಂದೇ, ನಾವು ಏನೂ ಕೊಟ್ಟಿಲ್ಲ ಬಸವಣ್ಣನವ್ರಿಗೆ, ಇದನ್ನೊಂದಾದ್ರೂ ಕೊಡೋಣ. ದಯವಿಟ್ಟು ನಿಮ್ಮ ಸರ್ಕಾರ ಮನಸ್ಸು ಮಾಡಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡೆ ಸರ್ಕಾರಕ್ಕೆ. ಅಲ್ಲೆಲ್ಲ ಸ್ವಾಮೀಜಿಯವರು, ಬಸವ ಸಮಿತಿ ಅಧ್ಯಕ್ಷರು ಎಲ್ಲರೂ ಇದ್ರು. ಆ ಸಭೆ ಒಳಗಡೆ ನಾನು ಅದನ್ನ ಹೇಳಿದೆ. ತುಂಬಾ ಜನ ತಮ್ಮ ಸಾಣೆಹಳ್ಳಿ ಸ್ವಾಮಿಗಳಿರ್ಬೋದು, ಆಮೇಲೆ ಕೊಪ್ಪಳದ ಸ್ವಾಮಿಗಳಿರ್ಬೋದು, ಈ ಥರದ ಅನೇಕ ಹಿರಿಯ ಬೇಲಿ ಮಠದ ಸ್ವಾಮಿಗಳು, ಇವರೆಲ್ಲರೂ ಅಲ್ಲಿದ್ರು. ಅವರೆಲ್ಲರೂ ಕೂಡ ಮಾತನ್ನ ಬಸವಣ್ಣನವರ ಬಗ್ಗೆ ಹೇಳಿದಾಗ ಮುಖ್ಯಮಂತ್ರಿಗಳು ಆ ಮಾತನ್ನ ಬಹಳ ವಿನಯವಾಗಿ ಕೇಳಿ ಅದರ ಪ್ರಕಾರವೇ ಅತ್ಲಾಗೊಂದು ವಾರಕ್ಕೇನೆ ಆ ತೀರ್ಮಾನವನ್ನ ಮಂತ್ರಿಮಂಡಲದಲ್ಲಿ ಕೈಗೊಂಡ್ರು. ಇದು ಬಹಳ ಸಂತೋಷ ತಂದಿದೆ. ಕನ್ನಡಿಗರಾದ ನಾವು ಹೆಮ್ಮೆ ಪಡಬೇಕು.
ಇದ್ರೊಳಗೆ ಯಾವ ರಾಜಕೀಯನೂ ಹುಡುಕೋ ಆಗಿಲ್ಲ. ಯಾರೋ ಹಿಂದಿನವ್ರು ಮಾಡಿದ್ರೆ ಇವತ್ತು ಇವ್ರು ಹಿಂಗೆ ಮಾಡು ಓಟ್ಗೋಸ್ಕರ ಮಾಡ್ತಾರೆ ಅಂತ ಯಾಕ್ರಿ ಅಂದ್ಕೊಳ್ತೀರಿ? ಓಟ್ಗೋಸ್ಕರ ಯಾರೋ ದೇವಸ್ಥಾನ ಕಟ್ತಾರೆ. ದೇವಸ್ಥಾನ ಕಟ್ಟು ಅಂತ ಬಸವಣ್ಣ ಹೇಳಿದನ? ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಎಲ್ಲ ಪರ್ಯಾಯಗಳನ್ನ ತೋರಿಸಿದ್ದಾರೆ ಬಸವಣ್ಣ. ಬಸವಾದಿ ಶರಣರು ಕುಂಕುಮ ಇಟ್ಕೊಳ್ಳೋದಲ್ಲಯ್ಯ, ವಿಭೂತಿ ಇಟ್ಕೊ ಅಂತ ಹೇಳ್ತಾರೆ. ವಿಭೂತಿ ಬಹಳ ಮುಖ್ಯ. ದೇಹ ದೇಗುಲ, ಗೊತ್ತಾಯ್ತಾ? ದೇವ್ರು ಅಲ್ಲೆಲ್ಲೋ ದೇವ್ರಿಲ್ಲ, ನಿನ್ನ ಆತ್ಮದಲ್ಲೇ ದೇವ್ರಿದ್ದಾನೆ. ಆಮೇಲೆ ಇಷ್ಟ ದೈವ ಪರಿಕಲ್ಪನೆಯನ್ನು ತೋರಿಸಿದ್ರು ನೋಡಿ. ಇವೆಲ್ಲ ಹೇಳಲೇ ಇಲ್ಲ ನಾನು. ಇಷ್ಟ ದೈವ ಪರಿಕಲ್ಪನೆ, ದೇವರು ಅಂದ್ರೆ ಯಾರೋ ತೋರಿಸಿರೋದು ದೇವರಲ್ಲ, ನೀನು ಯಾವುದನ್ನ ಇಷ್ಟಪಡ್ತೀಯೋ ಅದು ನಿನ್ನ ದೇವರು. ಕೂಡಲ ಸಂಘ ಬಸವಣ್ಣನವರ ಕೂಡಲ ಸಂಗಮ ಅನ್ನೋದು ಬಸವಣ್ಣನವ್ರ ದೈವ ಆದ್ರೆ, ಬಸವಣ್ಣನವರ ನಾಯಕತ್ವವನ್ನು ಸ್ವೀಕರಿಸಿದ್ದ ಇನ್ನುಳಿದ ಎಲ್ಲ ಶರಣರು ನಮ್ಮ ಬಾಸ್ ಹೇಳ್ಬಿಟ್ಟವ್ರೆ ಕೂಡಲ ಸಂಗಮ ಅಂತ ಭಜನೆ ಮಾಡಬೇಕಾಗಿತ್ತು. ಅಲ್ಲ, ಅಕ್ಕಮಾದೇವಿ, ಚನ್ನಮಲ್ಲಿಕಾರ್ಜುನ, ಅಲ್ಲಮಪ್ರಭುಗಳು, ಗುಹೇಶ್ವರ, ಎಂತೆಂಥ ದೇವರುಗಳು ಕಂಡಿಟ್ಕೊಳ್ತಾರೆ. ಅದನ್ನ ಒಂದ್ ಕಡೆ ಬರ್ದಿದ್ದೀನಿ, ಓದ್ಕೊಳ್ಳಿ. ಪ್ರತಿಯೊಬ್ಬ ಶರಣನು ತನ್ನದೇ ದೈವವನ್ನು ಕಂಡುಕೊಳ್ತಾನೆ. ನೋಡಿ, ನಾನು ನನ್ನ ದೈವವನ್ನ ಕಂಡುಕೋಬೇಕಾಗಿದೆ ಅನ್ನೋದನ್ನ ಅವ್ರು ತೋರಿಸ್ಕೊಡ್ತಾರೆ, ಪರ್ಯಾಯವಾದದ್ದು. ಅದೇ ರೀತಿಯಾಗಿ ಕುವೆಂಪು ಕೂಡ ತೋರಿಸ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ಪೂಜಿಸುವ ಬಾರ, ದೇವರನ್ನೇ ದೇಶ ಅಂತ ಭಾವಿಸಿರಯ್ಯ ಅಂತ ಮಹಾಕವಿ ಕುವೆಂಪು ನಮಗೆ ಕೊಟ್ಟಿರೋ ಸಂದೇಶ. ಇದನ್ನ, ಈ ದೇಶವನ್ನ ದೇವರು ಅಂತ ನಾವು ತೀರ್ಮಾನಿಸಿದ ಮರುಕ್ಷಣದಲ್ಲೇ ಈ ದೇಶದಲ್ಲಿರುವ ಎಲ್ಲ ಸಂಕಟಗಳು ನಿವಾರಣೆ ಆಗ್ತವೆ. ಯಾವುದೋ ಕಲ್ಲನ್ನ ಇನ್ಯಾವುದೋ ಮತ್ತೊಂದನ್ನ ಕಲ್ಲು ದೈವ ಮರದೈವ ಅಂತ ಶರಣರು ಹೇಳಲ್ವಾ? ಆ ರೀತಿಯಾದದ್ದು ದೈವ ಅಲ್ಲ, ನಿನ್ನ ದೈವವನ್ನ ನೀನೇ ಕಂಡುಕೋ ಅಂತ ಶರಣರು ಹೇಳಿದ್ರೆ, ಈ ದೇಶವೇ ದೇವರು. ಈ ದೇಶದ, ಈ ಭೂಮಿಯ ಮೇಲಿರುವ ಜಲ, ಕಾಡು, ಹೂವು, ಬಳ್ಳಿ, ಮೃಗ, ಪಕ್ಷಿ ಇವೆಲ್ಲವೂ ದೈವ ಸಮಾನವಾದದ್ದು. ಎಲ್ಲ ಸಕಲ ಚರಾಚರಗಳಲ್ಲೂ ಒಂದು ದೈವದ ಅಂಶ ಇದೆ. ನನ್ನೊಳಗೂ ದೈವ ಇದೆ, ನಿನ್ನೊಳಗೂ ದೈವ ಇದೆ. ಈ ದೈವದ ಪರಿಕಲ್ಪನೆಯನ್ನ ಕುವೆಂಪು ಅವರು ತೋರಿಸ್ಕೊಡ್ತಾರೆ. ಅದಕ್ಕೆ ಮೊದಲೇ ನಮ್ಮ ಶರಣರು ಕೂಡ ತೋರಿಸ್ಕೊಟ್ಟಿದ್ದಾರೆ. ಈ ತರದ ಒಬ್ಬ ಮಹಾನ್ ಪುರುಷ, ಮಹಾನ್ ಪ್ರವಾದಿ, ಕನ್ನಡಿಗರಿಗೆ ಬಹುದೊಡ್ಡ ಶಕ್ತಿಯನ್ನ ತಂದುಕೊಟ್ಟ. ಇವತ್ತು ಕನ್ನಡಿಗರ ಪ್ರಜ್ಞೆಯನ್ನು, ಮಾನವೀಯ ಪ್ರಜ್ಞೆಯನ್ನ ಅರಳಿಸೋದಕ್ಕೆ ತನ್ನ ಕೆಲಸಗಳಿಂದ ಮತ್ತು ತಮ್ಮ ಎಲ್ಲ ವಚನಗಳಿಂದ ನಮಗೆ ಪ್ರೇರೇಪಣೆ ಕೊಡ್ತಾ ಇರುವ ಆ ಬಸವಣ್ಣನವರನ್ನ ನೆನಪು ಮಾಡ್ಕೊಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ನನಗೆ ಅವಕಾಶ ಕಲ್ಪಿಸಿದ ಬಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮಾನ್ ಅರವಿಂದ ಜತ್ತಿಯವರಿಗೆ ಮತ್ತು ಅವರೆಲ್ಲ ಇಲ್ಲಿರುವ ಜೊತೆ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆ ಸಲ್ಲಿಸಿ, ಇಷ್ಟೊತ್ತು ಕೇಳಿದ ನಿಮಗೂ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಸವನ ನಿರವಯಲ ಪದವೆನಗೆ ಯೋಗಿನಾಥ.
ಬಯಲ ಬಯಲನೆ ಬೆರೆಸಿ ಬಯಲಾದ ಬಸವ 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 ಬಸವ